ಒಂದು ಮನಸ್ಥಿತಿ ಎಲ್ರಿಗೂ ಬೇಕು ಇವತ್ತಿನ ಒಂದು ಡಾಕ್ಟರ್ಗೆ ಅಂತ ನಾನು ಅಂದ್ಕೊಳ್ತೇನೆ. ಇನ್ನೊಂದು ಡಾಕ್ಟರ್ ಹೇಳ್ಬೇಕಂದ್ರೆ, ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದೋ ಒಂದು ಕಾಯಿಲೆ ಬರೋಕ್ಕಿಂತ ಮೊದಲೇ ನಾವು ಅದ್ರ ಬಗ್ಗೆ ಒಂದು ಜಾಗೃತಿ ವಹಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಕ್ಯಾನ್ಸರ್ ಅಂತ ಬಂದಾಗ ಬಹುಶಃ ನಾವು ಎಲ್ಲ ಕಡೆ ನೋಡ್ತೀವಿ, ಗುಟ್ಕಾ ಹಾಕ್ಬೇಡಿ, ಸಿಗರೆಟ್ ಸೇರ್ಬೇಡಿ, ಆಲ್ಕೋಹಾಲ್ ಡೇಂಜರು, ಈ ತರದೆಲ್ಲ ಹೇಳ್ತಾ ಇರ್ತಾರೆ. ತುಂಬಾ ಫಾಸ್ಟ್ ಫುಡ್ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಸೊ ಆದ್ರೂ ಕೂಡ ನಾವು ಯಾವ್ದು ಮಾಡ್ಬೇಡಿ ಅಂತಿದ್ದೀವೋ ಅದನ್ನೆಲ್ಲ ತುಂಬಾ ಚೆನ್ನಾಗಿ ನಾವು ಇಂಡಿಯನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತೀವಿ, ನಾವು ಇನ್ನು ಒಪ್ಕೊಳ್ಬೇಕು. ಸೊ ಹಾಗಾಗಿ ನಿಮ್ ಪ್ರಕಾರ ನಾರ್ಮಲ್ ಆಗಿ ಕ್ಯಾನ್ಸರ್ಗೆ ಇಂಥದನ್ನ ಮಾಡಬೇಡಿ, ಹೌದು ತುಂಬಾ ಮೂಲಭೂತವಾಗಿ ಇದೇ ಕ್ಯಾನ್ಸರ್ ಕಾರಣ ಆಗುತ್ತೆ, ನಿಮ್ ಕಡೆ ಏನಾದ್ರು ಸಜೆಷನ್ ಕೊಡೋದಾದ್ರೆ ಈ ಕ್ಯಾನ್ಸರ್ನ ಅವಾಯ್ಡ್ ಮಾಡೋದಕ್ಕೆ ಪ್ರಿವೆನ್ಷನ್ಗೆ ನಿಮ್ ಕೇಳೋದಾದ್ರೆ ಏನ್ ಹೇಳ್ತೀರಾ? ಇಟ್ಸ್ ಆಲ್ವೇಸ್ ಟ್ರೂ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಎಸ್. ಸೊ ಏನಾಗುತ್ತೆ ಅಂದರೆ, ಈ ಕಾಯಿಲೆ ಬರೋಕ್ಕೆ ಮುಂಚೆನೇ ಎಚ್ಚೆತ್ಕೊಳ್ಳೋದು. ನೀವು ಹೇಳ್ದಂಗೆ ಕಾಯಿಲೆ ಬಂದ ಮೇಲೆ ಆಲ್ರೆಡಿ ಐ ಟೋಲ್ಡ್, ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಫೈನಾನ್ಷಿಯಲ್ ಬರ್ಡನ್, ಸೋಷಿಯಲ್ ಬರ್ಡನ್ನು ಅಷ್ಟೇ. ನೀವೊಬ್ಬರೇ ಸಫರ್ ಮಾಡಲ್ಲ, ನಿಮ್ಮ ಜೊತೆ ನಿಮ್ಮ ರಿಲೇಟಿವ್ಸು, ನಿಮ್ಮ ಅಪ್ಪ ಅಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು ಎಲ್ಲರೂ ಸಫರ್ ಮಾಡ್ತಾರೆ. ಇದೊಂದು ತಿಳ್ಕೊಬೇಕು. ಯಾಕಂದರೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು, ತೋರಿಸ್ಬೇಕು. ಏನು ನೀವೊಬ್ಬರೇ ಹೋಗ್ತೀರಿ, ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಬರೋಕ್ಕಾಗಲ್ಲ. ಸೊ ಈ ಥರ ಇದ್ದಾಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಏನೇನು ಮಾಡಿದ್ರೆ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು? ಒನ್ ಇಸ್ ಹೆಲ್ದಿ ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲ್ ಇತ್ತೀಚೆಗೆ ಏನಾಗೋಗಿದೆ ಎಲ್ಲರಿಗೂ ಗೊತ್ತಿರ್ಬೋದು, ಅರ್ಬನೈಸೇಷನ್ ಆಗೋಗಿ ವಿ ಆರ್ ಫಾಲೋಯಿಂಗ್ ವೆಸ್ಟರ್ನ್ ಕಲ್ಚರ್ಸ್. ನಮ್ಮದು ಏನಂತಾರೆ ಸೆಡೆಂಟರಿ ಲೈಫ್ ಸ್ಟೈಲ್ ಒಂದು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಯ್ಯೋ ಇಷ್ಟು ಚಿಕ್ಕ ದೂರಕ್ಕೆ ಯಾಕೆ ನಡ್ಕೊಂಡು ಹೋಗ್ಬೇಕು, ಬೈಕ್ ಇದೆ, ಕಾರ್ ಇದೆ ನನ್ನ ಹತ್ರ, ಏನಂತ ದುಡ್ಡಿದೆ, ಖರ್ಚು ಮಾಡ್ತೀನಿ. ಆರೋಗ್ಯ ಭಾಗ್ಯ ಅಂತ ಫಸ್ಟ್ ತಿಳ್ಕೊಂಬಿಡ್ಬೇಕು. ಯಾರು ಜಾಸ್ತಿ ನಡೀತಾರೆ, ಯಾರು ಜಾಸ್ತಿ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೆ, ಯಾರು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊತಾರೆ, ಯಾರು ಇದು ಫಾಸ್ಟ್ ಫುಡ್ ಎಲ್ಲ ತಿನ್ನಲ್ಲ, ಅಂಥವ್ರ ಲೈಫು ತುಂಬ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಒಂದು ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್. ಈಟಿಂಗ್ ಹ್ಯಾಬಿಟ್ಸ್ ಒಂದು ಇಂಪಾರ್ಟೆಂಟ್. ಮುಂದೆ ಎಲ್ಲ ಏನು ಮಾಡ್ತಾಯಿದ್ರು, ಈ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸ್, ಕೆಮಿಕಲ್ಸ್ ಅನ್ನೋದು ಏನಿರಲಿಲ್ಲ, ಎಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್. ಇತ್ತೀಚೆಗೆ ನೋಡ್ರಿ ಆ ಸೈಕಲನ್ನು ರಿಪೀಟ್ ಆಗ್ತಾ ಇದೆ. ಎಲ್ಲರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಈ ಯೂಸ್ ಮಾಡ್ತೀವಲ್ಲ ಕೆಮಿಕಲ್ಸು, ದಟ್ ಕ್ಯಾನ್ ಡ್ಯಾಮೇಜ್ ಅವರ್ DNA. ಈ DNA ಡ್ಯಾಮೇಜ್ ಇಸ್ ದ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಇನ್ ಕ್ಯಾನ್ಸರ್ ಫಾರ್ಮೇಷನ್. ಎಸ್, 100%. ಇಟ್ಸ್ ನಾಟ್ ಓನ್ಲಿ ಹಾಕಿ ಬೆಳೆಯೋದು ಒಂದೇ ಅಲ್ಲ, ಗಾಳಿ ಕಲುಷಿತವಾಗಿದೆ, ಕುಡಿಯೋ ನೀರು ಕಲುಷಿತ, ಎಲ್ಲ ಕಲುಷಿತ, ತಿನ್ನೋ ಆಹಾರನೂ ಕಲುಷಿತ. ಯಾಕಂದರೆ ಕ್ಯಾನ್ಸರ್ ಡೆವಲಪ್ ಆಗಬೇಕಂದ್ರೆ ನಮ್ಮ DNA ಡ್ಯಾಮೇಜ್ ಆಗಿರಬೇಕು. ನಮ್ಮ ಬಾಡಿಲಿ ಪ್ರತಿ ನಿಮಿಷಕ್ಕೆ 10⁶ ಜೀನ್ಸ್ ಮ್ಯೂಟೇಟ್ ಆಗ್ತಾ ಇರುತ್ತೆ, ಅಂದರೆ DNA ಜೀನ್ಸ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಬಟ್ ದೇವ್ರು ಕೊಟ್ಟಿರೋಂಥ ಇದಕ್ಕೆ ಆ DNA ಡ್ಯಾಮೇಜ್ ಆಗಿರೋದು ಕರೆಕ್ಷನ್ ಆಗ್ತಾ ಹೋಗುತ್ತೆ. ಯಾವಾಗ ಈ DNA ಡ್ಯಾಮೇಜು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಬಾಡಿಲಿರೋ ಮೆಕ್ಯಾನಿಸಮ್ ಅದನ್ನ ಕರೆಕ್ಟ್ ಮಾಡೋಕ್ಕೆ ಬರಲ್ಲ. ಈ ಸ್ಟೇಜ್ವರೆಗೂ ಕರೆಕ್ಟ್ ಮಾಡ್ಬೋದು. ಇಷ್ಟೊಂದು ಮ್ಯೂಟೇಷನ್ ಆದರೆ ಇದು ಕರೆಕ್ಟ್ ಮಾಡೋಕ್ಕೆ ಬರಲ್ಲ, ಅವಾಗ ಕ್ಯಾನ್ಸರ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ DNA ಡ್ಯಾಮೇಜ್ ಯಾಕೆ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ಆಲ್ ದಿಸ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಲೈಫ್ ಸ್ಟೈಲ್ ಅಂದರೆ ನೌಡೇಸ್ ಏನಾಗುತ್ತೆ, ಏನೋ ಒಂದು ಹೊಸದಾಗಿ ಟ್ರೈ ಮಾಡೋಣ. ಸಿಗರೇಟು, ಸ್ಮೋಕಿಂಗು, ಆಲ್ಕೋಹಾಲು, ತಂಬಾಕು, ಟೊಬ್ಯಾಕೊ ಇನ್ ಎನಿ ಫಾರ್ಮ್, ಐದರ್ ಮೈಟ್ ಬಿ ಸ್ಮೋಕಿಂಗ್, ಚೀವಿಂಗ್, ಈಟಿಂಗ್, ಎನ್ಗಲ್ಫಿಂಗ್, ವಾಟ್ ಎವರ್ ಇಟ್ ಈಸ್, ಇಟ್ ಶುಡ್ ಬಿ ಸ್ಟಾಪ್ಡ್. ಸುಮ್ಮನೆ ಗೌರ್ಮೆಂಟ್ ಹೇಳುತ್ತೆ, ಹೇಳಿದ ತಕ್ಷಣ ಅದು ಮಾಡಲ್ಲ. ಎಷ್ಟೊಂದು ಜನ ಅದ್ರ ಮೇಲೆ ಪ್ಯಾಕೆಟ್ ಮೇಲೆ ಹಾಕಿರ್ತಾರೆ ಲಂಗ್ ಕ್ಯಾನ್ಸರ್ ಆಗುತ್ತಪ್ಪ ಅಂತ, ಅದನ್ನೇ ನೋಡ್ಕೊಂಡು ಅದನ್ನೇ ತಗೊಳ್ಳೋದು. ಎಸ್, ದಿಸ್ ಈಸ್ ಅವರ್ ಮೆಂಟಾಲಿಟಿ. ಅದು ನೋಡಿ ಅರ್ಥ ಮಾಡ್ಕೊಳ್ಳಲ್ಲ. ಯಾರ್ಗಾರ ಅವ್ರ ಕ್ಲೋಸ್ ರಿಲೇಟಿವ್ಸ್ ಆದಾಗಲೇ ಮಾತ್ರ ಅವ್ರಿಗೆ ಎಚ್ಚರಿಕೆ ಆಗೋದು. ಸೊ ಆಲ್ವೇಸ್ ನಾವು ತಪ್ಪು ಮಾಡಿ ಕಲಿಬೇಕನ್ನೋದು ಇಲ್ಲ, ಬೇರೆಯವ್ರ ತಪ್ಪಿಂದನೂ ನಾವು ಕಲಿಬೋದು. ದಿಸ್ ಶುಡ್ ಬಿ ಯುವರ್ ಬಹಳ ಉತ್ತಮ ಪಾಠ, ಬೇರೆಯವ್ರ ತಪ್ಪಿಂದ ಕಲಿಯೋದು. ಎಸ್ ಮೇಡಮ್, ಬಂದ್ರ ಮೇಲೆ ತುಂಬಾ ಪರದಾಟ, ಟ್ರೀಟ್ಮೆಂಟ್, ಅದು ಇದು. ದ ಸೇಮ್ ಥಿಂಗ್ ಅಪ್ಲೈಸ್ ಟು ಅಸ್ ಆಲ್ಸೋ. ನಮ್ಮ ಮೆಂಟರ್ಸು, ನಮ್ಮ ಗುರುಗಳು, ನಮ್ಮ ಟೀಚರ್ಸ್ ಎಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ನೋಡಪ್ಪ ನಾನು ಆ ಥರ ಮಾಡಿದ್ದೆ, ಆ ಥರ ತೊಂದರೆ ಆಗಿತ್ತು, ಈ ಥರ ಮಾಡಿದ್ದೆ. ನಾವು ಆ ತೊಂದರೆ ಮಾಡಿ ಕಲಿಬೇಕಾಗಿಲ್ಲ. ಬೇಕಂದ್ರೆ ಪೇಷಂಟ್ಸ್ ದೇವರು, ಪೇಷಂಟ್ಸ್ಗೆ ಆದಷ್ಟು ತೊಂದರೆ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಮಾಡಿರೋದು ಇಂದನೂ ನಾವು ಕಲಿಬೋದು, ನಾವೇ ಮಾಡಿ ಕಲಿಬೇಕಾಗಿಲ್ಲ. ಸೇಮ್ ಥಿಂಗ್ ಹೆಲ್ದಿ ಲೈಫ್ ಸ್ಟೈಲ್ ಆಗಿರ್ಬೋದು, ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಆಗಿರ್ಬೋದು, ಸೆಡೆಂಟರಿ ಲೈಫ್ ಸ್ಟೈಲ್ ಬಿಡಬೇಕು. ಆಮೇಲೆ ವಾಟ್ ಎವರ್ ಐ ಟೋಲ್ಡ್, ಟೊಬ್ಯಾಕೊ ಇನ್ ಎನಿ ಫಾರ್ಮ್, ಆಲ್ಕೋಹಾಲ್ ಕನ್ಸಂಪ್ಷನ್. ಮುಂಚೆ ಹೇಳ್ತಾಯಿದ್ರು, ಯಾರೋ ಒಬ್ರು ಹೇಳ್ತಾಯಿದ್ರು, ನಂಗೆ ಹಂಗೆ ಕೇಳ್ತಾಯಿದ್ರು. ಎಷ್ಟೊಂದು ಜನ ಬಂದು ಕೇಳ್ತಾರೆ, ಡಾಕ್ಟ್ರೇ ಒಂದು 30 ml ಡೈಲಿ ಓಕೆನಾ ಸರ್? ಡಾಕ್ಟ್ರೇ ಹೇಳ್ತಾರೆ ಎಷ್ಟೊಂದು ಜನ ಹಾರ್ಟ್ಗೆ ಒಳ್ಳೇದು ಅಂತ. WHO ಹೇಳಿದೆ, ನೋ ಅಮೌಂಟ್ ಆಫ್ ಆಲ್ಕೋಹಾಲ್, ಈವನ್ 1 ml ಆಲ್ಕೋಹಾಲು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಹಾರ್ಟ್ ಪ್ರೊಟೆಕ್ಟಿವ್ ಅಲ್ಲ, ಬೇರೆದಕ್ಕೂ ಪ್ರೊಟೆಕ್ಟಿವ್ ಅಲ್ಲ. ಆಲ್ಕೋಹಾಲ್ ಈವನ್ 1 ml ತೊಗೊಬಾರ್ದು. ಆಲ್ಕೋಹಾಲ್ ಶುಡ್ ಬಿ omitted. You should not take alcohol. Smoking should be quitted. And all these things, if you do, if you maintain,
ಕ್ಯಾನ್ಸರ್ ಬರ್ತಕ್ಕಂಥದ್ದನ್ನ ಕಡಿಮೆ ಮಾಡ್ಬೋದು. ಬಿಕಾಸ್ ಎಷ್ಟೊಂದು ಜನ ಒಬ್ಬೊಬ್ರು ಬಂದು ಹೇಳ್ತಾರೆ, ಡಾಕ್ಟರ್ ಐ ಆಮ್ ಟೋಟ್ಲರ್, ನನಗೆ ಏನು ಹ್ಯಾಬಿಟ್ಸ್ ಇಲ್ಲ, ಯಾಕೆ ಬಂದಿದೆ ಡಾಕ್ಟ್ರೆ, ಈ ಥರ ದೇವ್ರು ನಂಗೆ ಮೋಸ ಮಾಡಿಬಿಟ್ಟ, ನನ್ನ ಪಕ್ಕದಲ್ಲೇ ನೋಡ್ರಿ ಇವ್ರು ಚೆನ್ನಾಗಿ ಕುಡಿತಾನೆ, ಸಿಗರೇಟ್ ಕುಡಿತಾನೆ, ನನಗೇನು ಬಂದಿಲ್ಲ. ಅದು ನಮ್ಮ ಕೈಲಿಲ್ಲ ಮೇಡಮ್. ನಾನು ಇದೇ ಒಂದು ಕ್ವಶನ್ ಕೇಳಬೇಕಂತ ಇದ್ದೆ ಸರ್. ಯಾಕಂದ್ರೆ ಬಹಳಷ್ಟು ಸಲ ನೋಡ್ತೀವಿ ನಾವು ಕ್ಯಾನ್ಸರ್ ಅಂದ್ರೆ ಇಂಥ ಒಂದು ಪರ್ಟಿಕ್ಯುಲರ್ ಏನೋ ಕುಡಿತಾ ಇದ್ದ, ಸಿಗರೇಟ್ ಸೇರ್ತಿದ್ದ, ಹೀಗಾಗೆ ಬಂತು ಅಂತ. ಕೆಲವೊಂದು ಸಲ ಎಲ್ಲ ಲೈಫ್ ಹೆಲ್ದಿ ಆಗಿರುತ್ತೆ, ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಸೊ ಅಂತ ಟೈಮಲ್ಲಿ ಕೂಡ ಅವ್ರಿಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಕ್ಯಾನ್ಸರ್ ಒಂದು ಮಹಾಮಾರಿ ಅಂತಾನೆ ನಾವು ಹೇಳ್ಬೋದು, ಯಾವ ರೀತಿಯಲ್ಲಿ ಬರುತ್ತಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನಾವು ಪ್ರೊಡಕ್ಷನ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನೀವು ಹೇಳಿದ್ದು ವೆರಿ ಮಚ್ ಟ್ರೂ. ಕ್ಯಾನ್ಸರ್ ಯಾರಿಗೆ ಬೇಕೋ ಬರ್ಬೋದು. ಹ್ಯಾಬಿಟ್ಸ್ ಇದ್ದವ್ರಿಗೆ ಬರಬೇಕಂತ ಇಲ್ಲ, ಹ್ಯಾಬಿಟ್ಸ್ ಇಲ್ದಿರೋರಿಗೆ ಬರಬೇಕಂತ ಇಲ್ಲ. ಬಟ್ ಹ್ಯಾಬಿಟ್ಸ್ ಇದ್ದವ್ರಿಗೆ ಬರೋ ಚಾನ್ಸಸ್, ಇನ್ಸಿಡೆನ್ಸ್ ಜಾಸ್ತಿ ಇದೆ. ಇಲ್ದಿರೋರ್ಗೂ ಬರ್ಬೋದು. ಯಾಕಂದ್ರೆ DNA ಡ್ಯಾಮೇಜಿಂದನೇ ಬರೋದು. DNA ಡ್ಯಾಮೇಜು ಅದು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗಿರ್ಬೋದು, ಹೆರಿಡಿಟ್ರಿ ಆಗಿರ್ಬೋದು, ಅಂದ್ರೆ ವಂಶ ಪಾರಂಪರ್ಯ. ಡ್ಯಾಮೇಜ್ಡ್ ಜೀನ್ಸ್ನ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಕೊಟ್ಟಿರ್ಬೋದು, ಅದರಿಂದ ಬರ್ಬೋದು. ಇಲ್ಲ ನೀವು ಹುಟ್ಟದ ಮೇಲೆ ಸ್ಟಾರ್ಟ್ ಆಗಿ ಕಂಜನಿಟಲ್ DNA ಡ್ಯಾಮೇಜ್, ಹುಟ್ಟದಾದ್ಮೇಲೆ ಸ್ಟಾರ್ಟ್ ಆಗಿರೋಂಥ DNA ಡ್ಯಾಮೇಜ್ಗಳು ಇದರಿಂದ ಆಗ್ಬೋದು. ನೀವು ಏನೇ ಈ ಗಾಳಿ ಆಗಿರ್ಬೋದು, ಕಲುಷಿತ ಗಾಳಿ ಆಗಿರ್ಬೋದು, ವಾಟರ್ ಆಗಿರೋ ತಿನ್ನೋ ಪದಾರ್ಥಗಳಾಗಿರ್ಬೋದು, ಲಾಸ್ಟ್ ಆ್ಯಕ್ಟ್ ಮಾಡೋದೇ DNA ಮೇಲೆ. DNA ಡ್ಯಾಮೇಜ್ ಆದ ತಕ್ಷಣ ಅಲ್ಲಿಂದನೇ ಕ್ಯಾನ್ಸರ್ ಸ್ಟಾರ್ಟ್ ಆಗೋದು. ಇದು ಇಲ್ದಲ್ಲೂ DNA ಡ್ಯಾಮೇಜ್ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಪ್ರಿವೆನ್ಷನ್ಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಕ್ರೀನಿಂಗ್ ಆ್ಯಂಡ್ ರೆಗ್ಯುಲರ್ ಹೆಲ್ತ್ ಚೆಕಪ್. ನಾನು ಇಷ್ಟೊತ್ತು ನಾನು ಏನೇನು ಮಾಡಬಾರ್ದು ಅಂತ ಹೇಳಿದೆ, ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಪ್ರಿವೆನ್ಷನ್ ಮಾಡೋಕ್ಕೆ. ಪ್ರತಿ ವರ್ಷ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ವೆರಿ ಮಚ್ ಇಂಪಾರ್ಟೆಂಟ್. ಹೆಂಗಂದರೆ ಮುಂಚೆ ಹೇಳ್ತಾ ಇದ್ರು, ಸರ್ 40 ವರ್ಷ ಆದಮೇಲೆ ಮಾಡ್ಸೋಣ, 50 ವರ್ಷ ಆದಮೇಲೆ ಮಾಡ್ಸೋಣ. ಇತ್ತೀಚೆಗೆ ಕ್ಯಾನ್ಸರ್ನ ನಾನು 15 ವರ್ಷದಲ್ಲೂ ನೋಡಿದ್ದೀನಿ. ಪೀಡಿಯಾಟ್ರಿಕ್ ಟ್ಯೂಮರ್ ಅನ್ನೋದು ಸೆಪ್ರೇಟ್, ಚಿಕ್ಕ ಮಕ್ಕಳಲ್ಲೇ ಬರುತ್ತೆ, ಅದಕ್ಕೆ ಕಾಯಿಲೆಗಳು ಸೆಪ್ರೇಟು. ಬಟ್ ನಾರ್ಮಲ್ ಆಗಿ ಬರ್ತಕ್ಕಂಥ ಕ್ಯಾನ್ಸರ್ಗಳು ಈಗ ಚಿಕ್ಕ ವಯಸ್ಸಲ್ಲೇ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಮುಂಚೆ ಎಲ್ಲ 30, 40, 50 ವರ್ಷ ಆದಮೇಲೆ ನೋಡ್ತಾ ಇದ್ವಿ. ಈಗ 15 ವರ್ಷಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಕೇಳ್ಬೋದು, ಯಾವಾಗಿಂದ ಮಾಡ್ಬೋದು ಸರ್? ಈಗ 10 ವರ್ಷದಿಂದನೇ ಮಾಡಬೇಕಾ? ವೆರಿ ಡಿಫಿಕಲ್ಟ್ ಟು ಟೆಲ್. ಯಾವಾಗಿಂದ ಸ್ಕ್ರೀನಿಂಗ್ ಮಾಡಬೇಕು, ಯಾವಾಗ ಹೆಲ್ತ್ ಚೆಕಪ್ ಮಾಡಬೇಕಂತ. ಯೂಶಲಿ ಅರೌಂಡ್ 40 ಇಯರ್ಸ್ ಆರ್ 50 ಇಯರ್ಸ್ ಆಫ್ ಏಜ್. ಈಗ ನಿಮಗೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ಇಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಎಲ್ಲ ಹೇಳಿದೆ, ಯಾವುದೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದೆ, ಅಲ್ಲೆಲ್ಲ ಹೊಗೆ ಸರ್ ಜಾಸ್ತಿ, ಬೇರೆ ಕೆಮಿಕಲ್ಸ್ ಯೂಸ್ ಮಾಡಿದ್ರು, ಅಂಥವ್ರು ಅವಾಗ ಚೆಕಪ್ ಮಾಡಿಸ್ಬೇಕು. ಆಮೇಲೆ ಡಿಟಾಕ್ಸಿಫೈ ಮಾಡಬೇಕು. ಅದಿರುತ್ತೆ, ಅವ್ರ ಫ್ಯಾಕ್ಟ್ರಿ ರೂಲ್ಸಲ್ಲಿ ಇರುತ್ತೆ, ಅವ್ರಿಗೆ ಒಂದು ದಿನ ಅಂತ ರಜೆ ಕೊಡಲೇಬೇಕಂತ ಇರುತ್ತೆ ಇನ್ ಆಲ್ ಫ್ಯಾಕ್ಟ್ರಿ ವರ್ಕರ್ಸ್. ಸೊ ಹಿಂಗಾಗಿ ಅದನ್ನೆಲ್ಲ ಫಾಲೋ ಮಾಡಿ ಅವಾಗ ಹೆಲ್ತ್ ಚೆಕಪ್ ಮಾಡಿಸ್ಕೊತಾ ಇದ್ದರೆ, ಚಿಕ್ಕ ಇದರಲ್ಲೇ ಕಂಡಿಡಿದು ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅವ್ರ ಲೈಫ್ ತುಂಬ ಚೆನ್ನಾಗಿರೋ, ಅವ್ರ ಜೊತೆಲಿರೋರು ತುಂಬ ಚೆನ್ನಾಗಿ ಖುಷಿಯಾಗಿರ್ತಾರೆ. ಇಟ್ಸ್ ನಾಟ್ ಜಸ್ಟ್ ದೇರ್ ಲೈಫ್. ಎಸ್ ಡಾಕ್ಟರ್, ಈಗ ನೋಡಕ್ ಹೋದ್ರೆ ನಮ್ಮ ಭಾರತ ರಂಗದಲ್ಲಿ, ನಮ್ಮ ಇಡೀ ದೇಶದಲ್ಲಿ ನೋಡೋದಾದ್ರೆ ಆರೋಗ್ಯ ಕ್ಷೇತ್ರ ಹೇಗಿದೆ ಅಂತ, ಸ್ಕೋಪ್ ಹೇಗಿದೆ, ಮತ್ತೆ ಏನ್ ಸುಧಾರಣೆ ಆಗಬೇಕು ನೀವು ನೋಡಿರೋ ಹಾಗೆ? ಮೇಡಮ್, ಗೌರ್ಮೆಂಟ್ಗಳು ಮಾತಾಡ್ಬೋದು, ನಾವು ಅಷ್ಟೊಂದು ಹಾಸ್ಪಿಟ್ಲು ಕಟ್ಸಿದ್ವಿ, ಪ್ರತಿ ಸ್ಟೇಟ್ ಗೌರ್ಮೆಂಟ್ ತಗೊಳ್ಳಿ, ಪ್ರತಿ ಡಿಸ್ಟ್ರಿಕ್ಟಲ್ಲಿ ನಾವು ಹಾಸ್ಪಿಟ್ಲ್ ಕಟ್ಸ್ತಾ ಇದೀವಿ. ಏನು ಹಾಸ್ಪಿಟ್ಲಿಗೆ ಕಟ್ಸಿದ್ರೆ ಏನು ಪ್ರಯೋಜನ ಇಲ್ಲ ಸರ್. ಅದರಲ್ಲಿ ಡಾಕ್ಟರ್ಸ್ಗಳು ಬೇಕು, ಫೆಸಿಲಿಟೀಸ್ ಬೇಕು. ಸುಮ್ಮನೆ 4 ಗೋಡೆ ಹಾಕ್ಬಿಟ್ಟು ಬಿಲ್ಡಿಂಗ್ ಕಟ್ಟಿಸಿದೆ, ಅದಿತ್ತು ಇದಿತ್ತು, ನೋ. ಅಲ್ಲಿ ವೆರಿ ಮಚ್ ಇಂಪಾರ್ಟೆಂಟ್ ಏನು ಗೊತ್ತಾ, ಪ್ರತಿ ಜಿಲ್ಲೆಯಲ್ಲಿ ಹಾಸ್ಪಿಟ್ಲ್ ಮಾಡ್ಬೋದು, ರೂಮ್ಗಳು ಕಟ್ಬಿಡ್ಬೋದು. ಸ್ಟಾಫ್ ಬೇಕು, ಡಾಕ್ಟರ್ಸ್ ಬೇಕು. ಸ್ಟಾಫ್ ಅಂದರೆ ಎಲ್ಲನೂ, ಹೌಸ್ ಕೀಪಿಂಗಿಂದ ಹಿಡಿದು ನರ್ಸಿಂಗಿಂದ ಹಿಡಿದು ಎಲ್ಲ ಸ್ಟಾಫ್ಗಳು. ಆಮೇಲೆ ಒಂದು ವಿಷನೂ ಇರಬೇಕು. ಸುಮ್ಮನೆ ಕಟ್ಬಿಟ್ಟು ಮೇಂಟೈನ್ ಮಾಡಿಲ್ಲ ಅಂದ್ರೆ ಏನು ಪ್ರಯೋಜನ ಆಗಲ್ಲ. 1 ವರ್ಷ ಚೆನ್ನಾಗಿ ನಡೆಯುತ್ತೆ, 2ನೇ ವರ್ಷದಿಂದ ಚೈಂಗ್ ಅಂತ ಟುಸ್ಸಾಗೋಗಿರುತ್ತೆ. ಹೌದು ಮೇಡಮ್, ಅದು ಅವ್ರ ಮನೆ ಅಲ್ವಲ್ಲ, ಅದು ಗೌರ್ಮೆಂಟ್ದು. ನಾವೇ ಕ್ಲೀನ್ ಮಾಡಬೇಕು. ನಂಗೆ ಸಂಬಳ ಬರುತ್ತೆ, ನಾನು ತೊಗೊಂಡು ಹೋಗ್ತೀನಿ, ಈ ಆಟಿಟ್ಯೂಡ್ ಮನುಷ್ಯರಿಗೆ ಬಂದ್ಬಿಟ್ರೆ ಮುಗಿದೋಯ್ತು. ಏನೇ ಇನ್ಸ್ಟಿಟ್ಯೂಟ್ ಆಗಲಿ ಹಾಳಾಗೋಗುತ್ತೆ. ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಫೆಸಿಲಿಟೀಸ್ ಇವು ಹೇಳಿದ್ರಲ್ಲ, ಯಾಕೆ ಹೊರಗಡೆ ಹೋಗ್ತಾರೆ? ಎಲ್ಲ ಇದೆ ಮೇಡಮ್ ಫೆಸಿಲಿಟೀಸು. ಗೌರ್ಮೆಂಟ್ ಶುಡ್ ಹ್ಯಾವ್ ಎ ವಿಷನ್. ಇಲ್ಲಿಗೆ ಈ CT ಬೇಕು, ಈ MRI ಬೇಕು, ಈ PET CT ಬೇಕು, ಈ ರೇಡಿಯೇಷನ್ ಯೂನಿಟ್ ಬೇಕು. ಇದೆಲ್ಲ ಒಂದು ಕಡೆ ತಂದಿಟ್ಬಿಟ್ಟು ಸ್ಪೆಷಲಿಸ್ಟ್ ಡಾಕ್ಟರ್ಸ್ನ ಅಪಾಯಿಂಟ್ ಮಾಡೋದಾಗಲಿ ವೆರಿ ಮಚ್ ಇಂಪಾರ್ಟೆಂಟ್. ಸುಮ್ಮನೆ ತಂದಿಟ್ಬಿಟ್ಟು ಡಾಕ್ಟರ್ಸ್ ಇಲ್ಲ ಅಂದರೆ ಅವ್ರದ್ದೇನೋ ಕಮಿಷನ್ಗೋಸ್ಕರ ತಂದಿಟ್ಬಿಡ್ತಾರೆ. ಅದೆಲ್ಲ ಇಂಪಾರ್ಟೆಂಟ್. ಅದನ್ನು ನೋಡ್ಕೊಳ್ಳೋಕ್ಕೆ, ಮ್ಯಾನೇಜ್ ಮಾಡೋಕ್ಕೆ ಡಾಕ್ಟರ್ಸ್ ಬೇಕು, ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಎಸ್ಪೆಷಲಿ. ಆಮೇಲೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ತಂದ ತಕ್ಷಣ ಡಾಕ್ಟರ್ಸ್ ಅಂದಮೇಲೆ ಒಂದು 10 ರಿಂದ 15 ವರ್ಷ ಓದಿರ್ತಾರೆ ಮೇಡಮ್. ಆ ಸ್ಪೆಷಾಲಿಟಿಗೆ ಹೋಗ್ಬೇಕಂದ್ರೆ ಮಿನಿಮಮ್ ಇಷ್ಟು ಓದಿರ್ತಾರೆ. ಅದ್ರ ಪ್ರಕಾರ ಅವ್ರು ಏನಂತಾರೆ, ಸಂಬಳನೂ ಇರಬೇಕು. ದ ಹಾಲ್ ಡಿಮ್ಯಾಂಡ್ ಆಫ್ ಡಾಕ್ಟರ್ಸ್ ಇಸ್ ದೇರ್ ಓನ್ಲಿ. ಎಕ್ಸ್ಪೀರಿಯನ್ಸ್ ತಕ್ಕಂತೆ ನಾನು ಮಾತಾಡ್ತಾ ಇರೋದು ಸೂಪರ್ ಸ್ಪೆಷಲಿಸ್ಟ್ಗೆ ಮಾತಾಡ್ತಾ ಇದ್ದೀನಿ. ನೀನು ಹೋಗ್ಬಿಟ್ಟು ಅವ್ರು ಮಾತ್ರ ಸಂಬಳ ತೊಗೊತಾರಂತೆ, 3 ಲಕ್ಷ 4 ಲಕ್ಷ, ಇವರಿಗೆ 1 ಲಕ್ಷ ಕೊಡ್ತಾರಂತೆ.
ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. MLA ಒಂದು ಮಂತ್ಲಿ ಇನ್ಕಮ್ ಎಷ್ಟಿದೆ, ಡಾಕ್ಟರ್ಸ್ಗೆ ಮಂತ್ಲಿ ಇನ್ಕಮ್ ಎಷ್ಟಿದೆ. MLA ಏನು ಮಾಡಿರ್ತಾನೆ, ಒಬ್ಬ ಹೆಬ್ಬೆಟ್ಟು ಹೋಗ್ಬಿಟ್ಟು MLA ಆಗಿರ್ತಾನೆ. ಇರೋದು ಹೇಳ್ತಾ ಇದ್ದೀನಿ. ಐ ಡೋಂಟ್ ಫಿಯರ್ ಟು ಟಾಕ್ ಟು ಎನಿ ಒನ್. ಓಕೆ, ಇಷ್ಟು ಕಷ್ಟಪಟ್ಟು ಇಷ್ಟು ಜೀವನ ಎಲ್ಲ ಮುಡಿಪಾಗಿಟ್ಟು ಓದಿರ್ತಾರೆ. ಆಮೇಲೆ ಕರಪ್ಷನ್ ಅನ್ನೋದು ಎಲ್ಲ ಫೀಲ್ಡಲ್ಲಿದೆ, ಅದನ್ನ ಡಾಕ್ಟರ್ಸ್ ಫೀಲ್ಡ್ಗೂ ತರಬಾರ್ದು. ತಂದುಬಿಟ್ಟಿದ್ದಾರೆ, ಅಲ್ಲೇ ನಡೀತಾ ಇದೆ. ಅದೊಂದು ನನಗೆ ಬೇಜಾರು. ಒಂದು ಪ್ರಮೋಷನ್, ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಪಾಯಿಂಟ್ ಆಗಬೇಕಂದ್ರೂ ದುಡ್ಡು ಕೊಡಬೇಕಂತೆ ಮೇಡಮ್, ಕಮಿಷನ್ ಕೊಡಬೇಕು. ಇದು ಎಲ್ಲರಿಗೂ ಗೊತ್ತೋ ಇಲ್ಲೋ, ಎಲ್ಲರಿಗೂ ಗೊತ್ತಿರೋ ವಿಷಯ, ಯಾರು ಮಾತಾಡಲ್ಲ. ಅವ್ನು ಪ್ರಮೋಷನ್ ಆಗಬೇಕಂದ್ರೂ ಎಲಿಜಿಬಲ್ ಇರ್ತಾನೆ, 5 ವರ್ಷ ಕೆಲಸ ಮಾಡಿರ್ತಾನೆ, ನೆಕ್ಸ್ಟ್ ಸ್ಟೇಜ್ಗೆ ಪ್ರಮೋಷನ್ ಆಗಬೇಕು, ಪ್ರಮೋಷನ್ಗೂ ದುಡ್ಡು ಕೊಡಬೇಕು. ಮೇಡಮ್ ಇದು ಡಾಕ್ಟರ್ಸ್ ಮಾಡಿರೋದೆಲ್ಲ ಎಲ್ಲ ಇವರೇ ಮಾಡಿರೋದು. ಎಲ್ಲಿ ಗ್ರಾಸ್ ರೂಟ್ ಲೆವೆಲ್ ಇಂದಾನೆ ಸ್ಟಾರ್ಟ್ ಆಗಿರೋದು. ಫಸ್ಟ್ ಮಾತಾಡ್ಬೇಕಂದ್ರೆ ಪೊಲಿಟಿಷಿಯನ್ಸ್ ಇಂದಾನೆ ಮಾಡಬೇಕು. ಒನ್ಸ್ ದೀಸ್ ಥಿಂಗ್ಸ್ ಗೆಟ್ ಕರೆಕ್ಟೆಡ್, ಆಟೋಮೆಟಿಕ್ಲಿ ಅದರ್ ಥಿಂಗ್ಸ್ ಆಲ್ಸೋ ವಿಲ್ ಗೆಟ್ ಕರೆಕ್ಟ್. ನಿಜವಾಗ್ಲೂ ಅಂತಹ ಡಾಕ್ಟರ್ ಲಾಸ್ಟ್ ಟೈಮ್ ಪೇಷಂಟ್ಸ್ ನ ಪ್ರಾಣ ಉಳಿಸ್ತಾರಂತ ಅದೊಂದು ಡೌಟ್. ಇಲ್ಲ ಮೇಡಮ್, ಡಾಕ್ಟರ್ಸ್ ಆಗಿ ಪ್ರಾಣ ಉಳಿಸೋದು ಬೇರೆ. ಸಿ, ದೇ ವೋಂಟ್ ಕಾಂಪ್ರಮೈಸ್ ವಿತ್ ಪೇಷಂಟ್ ಕೇರ್. ದ ಥಿಂಗ್ ಇಸ್ ಅದರ್ ಥಿಂಗ್ಸ್. ಬೈತಾರಲ್ಲ, ಡಾಕ್ಟರ್ಸ್ ಅಷ್ಟು ದುಡ್ಡು ತೊಗೊಂಡ್ಬಿಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ದುಡ್ಡು ತೊಗೊಂಡ್ಬಿಟ್ಟ, ಇವರು 50 ಲಕ್ಷ ದುಡ್ಡು ಕೊಟ್ಟು ತೊಗೊಂಡ್ಬಿಟ್ಟು ಜೀವನ ಪೂರ್ತಿ ದುಡ್ಡಿಂದ್ರೆ 50 ಲಕ್ಷನೂ ಬರಲ್ಲ ಅವ್ರಿಗೆ. ನಾನು ಇದು ಸಮರ್ಥಿಸ್ಕೊಂತ ಇಲ್ಲ, ಐ ಆಮ್ ಟೆಲ್ಲಿಂಗ್ ದ ಫ್ಯಾಕ್ಟ್. ಯಾಕೆ ಈ ಥರ ಆಗ್ತಾ ಇದೆ, ಅದಾಗಬಾರ್ದು. ಅಲ್ಲಿ ತೊಗೊಂಡಿಲ್ಲ ಅಂದರೆ ಇಲ್ಲಿ ಯಾರು ಅವ್ರು ಕೇಳೋದು ಇಲ್ಲ. ಅವ್ರು ಕೆಲಸ ಮಾಡಿಕೊಂಡು ಪೇಷಂಟ್ ಟ್ರೀಟ್ಮೆಂಟ್ ಆಯಿತು, ನಾನಾಯ್ತಪ್ಪ. ಯಾಕಂದರೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋದೇ ಪೇಷಂಟ್ಸ್ ಎಲ್ಲ ಪೂರ್ ಪೇಷಂಟ್ಸೇ, ಯಾರು ದುಡ್ಡಿರೋರು ಬರಲ್ಲ. ಅದು ಅರ್ಥನೂ ಮಾಡ್ಕೊಬೇಕು. ಅವ್ರ ದುಡ್ಡು ಕೇಳೋದು ಸರಿ ಇಲ್ಲ, ದುಡ್ಡು ಎಲ್ಲ ಗೌರ್ಮೆಂಟಿಗೆ ಕೊಡಬೇಕು. ದಿಸ್ ಈಸ್ ದ ಥಿಂಗ್ ಐ ವಾಂಟ್ ಟು ಟೆಲ್ ಥ್ರೂ ದಿಸ್ ಚಾನಲ್. ಸರ್, ಇನ್ನೊಂದು ಏನಂದ್ರೆ ಲೈಕ್ ಈಗ ತುಂಬಾ ಜನ ಗೌರ್ಮೆಂಟ್ ಹಾಸ್ಪಿಟಲ್ ಬರೋದಂದ್ರೆ ಡಿಲೇಟ್ ಆಗ್ತಾರೆ. ಇದಕ್ಕೆ ನೀವು ಮೂಲ ಕಾರಣ ಗೌರ್ಮೆಂಟ್ ಅಂತ ಹೇಳ್ತೀರಾ? ಯಾಕಂದ್ರೆ ಅವರ ಒಂದು ಮೇಂಟೈನ್ ಮಾಡದೇ ಇರುವಂಥದ್ದು, ಸರಿಯಾದಂಥ ವ್ಯವಸ್ಥೆನ ಹಾಸ್ಪಿಟಲಲ್ಲಿ ಅಳವಡಿಕೆ ಮಾಡದೇ ಇರುವಂಥದ್ದೇ ಕಾರಣ ಅಂತೀರಾ? ಮೊದಲೊಂದು ಟೈಮಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ನೋಡ್ತಾ ಇದ್ರು, ಈಗ ಯಾರು ಕೂಡ ಕಾರಣಕ್ಕೆ ಭಯ ಪಡ್ತಿದ್ದಾರೆ. ಸೊ ಗೌರ್ಮೆಂಟ್ ಟ್ರೀಟ್ಮೆಂಟ್ ಅಂದ್ರೆ ದೂರ ಸರಿತಿದ್ದಾರೆ. ಸೊ ಯಾವ ಕಾರಣ ಅಂತ ಹೇಳ್ತೀರಾ? ಜನರ ಮನಸ್ಥಿತಿ ಏನಾದ್ರು ಆ ಥರ, ಗೌರ್ಮೆಂಟ್ ಫೆಸಿಲಿಟಿ ಚೆನ್ನಾಗಿಲ್ಲ, ಇದಕ್ಕೆ ಎಲ್ಲರೂ ಕಾರಣ ಅಂತ ಒಪ್ಕೊಬೇಕು. ಗೌರ್ಮೆಂಟ್ ಅಂದ ತಕ್ಷಣ ಅದು ನಮ್ಮನೆ ಥರ ಅರ್ಥ ಮಾಡ್ಕೊಬೇಕು. ಫಸ್ಟು ನಾನು ಜನರನ್ನೇ ತೊಗೊತೀನಿ. ಅಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗೋಂಥವ್ರು ಅವ್ರು ಹೋಗ್ಬಿಟ್ಟು ಅವ್ರ ಮನೇಲಿ ಎಲ್ಲಿ ಬೇಕೋ ಅಲ್ಲಿ ಕಸ ಹಾಕ್ತಾರಾ, ಎಲ್ಲಿ ಬೇಕೋ ಅಲ್ಲಿ ಉಗಿತಾರ, ಮಾಡಲ್ಲ. ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಮಾಡ್ತಾರೆ. ಏನ್ಕಂದ್ರೆ ಅದು ಅವ್ರ ಮನೆ ಅಲ್ಲ. ದಟ್ಸ್ ಹೌ ದೇ ಥಿಂಕ್. ಹೌ ಮೆಂಟಾಲಿಟಿಲಿ ಬಂದ್ಬಿಟ್ಟಿದೆ. ಅದು ಫಸ್ಟ್ ಜನರು ಮಾಡಬಾರ್ದು. ಅವ್ರ ಮನೆ ನಾನು ನೋಡಿರೋದು ಹೇಳ್ತಾ ಇದ್ದೀನಿ. ಅಲ್ಲಿ ಪಾನ್ ಉಗಿದ್ಬಿಟ್ಟು ಅಲ್ಲೇ ಉಗಿಯೋದು ಗೋಡೆಗಳು. ಗೌರ್ಮೆಂಟ್ ಹಾಸ್ಪಿಟ್ಲ್ ಗೋಡೆಗಳೆಲ್ಲ ಕೆಂಪಗಿರ್ತವೆ. ಯಾಕೆ ನೋಡಿ, ಸೇಮ್ ಇದೇ ಆಟಿಟ್ಯೂಡ್. ಅದು ಮನೇಲಿ ಮಾಡ್ಕೊಂಡಿರಲ್ಲ. ಮನೇಲಿ ಗೋಡೆಗೆ ಹಾಕ್ಬಿಟ್ರೆ ಸುಣ್ಣ ಬಳಿಬೇಕಪ್ಪ, ಅದಕ್ಕೆ 10,000 ಖರ್ಚು ಮಾಡಬೇಕು, ಈ ಥರ ಮೆಂಟಾಲಿಟಿ. ಅಲ್ಲಿ ಯಾರ ಖರ್ಚು ಮಾಡೋದಲ್ವಾ, ಬಿಡು. ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ರ ದುಡ್ಡೇನೆ ಗೌರ್ಮೆಂಟ್ ಕೊಡುತ್ತೆ ಅಂತ. ಗೌರ್ಮೆಂಟ್ ಏನು ಜೇಬಿಂದ ಕೊಡಲ್ಲ. ಅದಕ್ಕೆ ನೆಕ್ಸ್ಟು ಡಾಕ್ಟರ್ಸ್ ಆ್ಯಂಡ್ ಸ್ಟಾಫ್, ದೇ ಶುಡ್ ಬಿ ವೆರಿ ಪೇಷಂಟ್. ದೇ ಶುಡ್ ಬಿ ಪೇಷಂಟ್ ಫ್ರೆಂಡ್ಲಿ ಆಲ್ಸೋ. ಅವರು ನಮ್ಮ ರಿಲೇಟಿವ್ ಥರ ಟ್ರೀಟ್ ಮಾಡ್ಬೇಕು ಪೇಷಂಟ್ಸ್, ತಮ್ಮ ರಿಲೇಟಿವ್ ಥರ ಆಲ್ವೇಸ್. ಒಂದು ಬಾಂಡಿಂಗ್ ಬೆಳೆಸ್ಕೊಂಡ್ಬಿಟ್ರೆ 100% ಚೆನ್ನಾಗಿರುತ್ತೆ ಗೌರ್ಮೆಂಟ್ ಸೆಟಪ್. ನೆಕ್ಸ್ಟ್ ಇಸ್ ಈ ಅಡ್ಮಿನಿಸ್ಟ್ರೇಟಿವ್ ಲೆವೆಲಿಂದ ಹಿಡಿದು ಪೊಲಿಟಿಷಿಯನ್ ಲೆವೆಲ್ವರೆಗೂ ಕರಪ್ಷನ್ ಅಂತ ಬಿಟ್ಬಿಡ್ಬೇಕು. ನಾನು ಜಸ್ಟ್ ಪೊಲಿಟಿಷಿಯನ್ ಬಗ್ಗೆ ಮಾತಾಡಿದ್ದು ಒಂದು ಮರ್ತೋಯ್ತು ಮಧ್ಯದಲ್ಲಿ. ಈ ಅಡ್ಮಿನಿಸ್ಟ್ರೇಷನ್ IAS ಆಫೀಸರ್ಸ್ ಇರ್ತಾರಲ್ಲ, ಅವ್ರ ಬಗ್ಗೆ ಬಿಟ್ಟಿದ್ದೆ. ಅವರಿಬ್ಬರು these are the link between politicians and the hospital fraternity. Hospital fraternity ಅಂದರೆ ಡಾಕ್ಟರ್ಸ್, ಸ್ಟಾಫ್ ಎಲ್ಲ ಇನ್ಕ್ಲೂಡೆಡ್. ಇವರಿಬ್ಬರೇ ಇವರೇ ಮಧ್ಯದಲ್ಲಿ ಕೊಂಡಿ ಬೇಯಿಸೋದು ಇವರಿಬ್ಬರು ಮಧ್ಯೆ. ಇವರು ಸರಿ ಇಲ್ಲ ಅಂದರೆ ಆಲ್ಮೋಸ್ಟ್ ಕರಪ್ಷನ್ ಇಲ್ಲೂ ಇದೆ. ಇವರೇ ಮಾಡೋದು. ಅವ್ರಿಗೆ ಇಷ್ಟ ಇಲ್ವಾ, ಆ ಡಾಕ್ಟ್ರನ್ನ ತೆಗೆದಾಕು, ಇವನಿಗೆ ಪ್ರಮೋಷನ್ ಕೊಡು, ಆ ಡಾಕ್ಟ್ರ್ ಓದ್ನ ಪೊಲಿಟಿಷಿಯನ್ ಹತ್ರ ಇನ್ಫ್ಲೂಯೆನ್ಸ್ ತೊಗೊಂಬಂದ ಅವ್ನ ಕೋರ್ಸು, ಇವನು ತೆಗೆದಾಕು. ಇದೆಲ್ಲ ಬಿಟ್ಬಿಡ್ಬೇಕು. ವಿ ಆರ್ ಪ್ಲೇಯಿಂಗ್ ವಿತ್ ಲೈಫ್ ದೇರ್. ಇದು ಬೇರೆ ಫೀಲ್ಡ್ ಅಲ್ಲ, ಯಾವುದೋ ಯಂತ್ರ. ಎಸ್, ಜೀವನ ಜೊತೆ ನೀವು ಇರ್ತೀರಾ. ಸೊ ಹಾಗಾಗಿ ಇದರಲ್ಲಿ ಅಡ್ಮಿನಿಸ್ಟ್ರೇಟರ್ ಅವರು ಕೂಡ ತುಂಬಾ ಗಮನ ವಹಿಸಬೇಕಾಗುತ್ತೆ. ಅವ್ರಿಗೆ ಗೊತ್ತಿರಲ್ಲ ಮೇಡಮ್, ಡಾಕ್ಟರ್ಸ್ನ ಅಡ್ಮಿನಿಸ್ಟ್ರೇಟರ್ಸ್ ಮಾಡಿದ್ರೆ ವೆರಿ ಗುಡ್ ಎಫೆಕ್ಟ್ ಇರುತ್ತೆ. ಯಾರನ್ನೋ ಸುಮ್ಮನೆ ಏನೋ ಓದ್ಬಿಟ್ಟು ಬರೀ IAS ಮಾಡ್ಕೊಂಡು ಬಂದು ಕೂರ್ಸಿದ್ರೆ ಅಂಥವ್ರಿಗೆ ಗೊತ್ತಿರಲ್ಲ. ಡಾಕ್ಟರ್ಸ್ ಓದ್ಬಿಟ್ಟು IAS ಆಗಿರ್ತಾರಲ್ಲ, ಅಂಥವ್ರನ್ನ ತಂದು ಕೂರಿಸ್ಬೇಕು. ದೇ ವಿಲ್ ಬಿ ನೋಯಿಂಗ್ ವೆರಿ ಮಚ್ ಆಫ್ ದಿಸ್ ಹಾಸ್ಪಿಟಲ್ ಥಿಂಗ್ಸ್. ಓಕೆ, ಗೌರ್ಮೆಂಟ್ ಅದನ್ನು ಯೋಚನೆ ಮಾಡಬೇಕು ಆಲ್ವೇಸ್ ಅಂತ. ಆ ಥರ ಇದು ಇದ್ದಾಗ, ಆಮೇಲೆ ಡಿಸಿಷನ್ ತೊಗೊಂಡಾಗ, ಈಗ ಕೋವಿಡ್ ಬಂತು. ಕೋವಿಡ್ ಬಂದಾಗ ಯಾರ್ಯಾರೋ IAS ಆಫೀಸ್ನ ಕೂರ್ಸೋದಲ್ಲ, ಡಾಕ್ಟರ್ IAS ಆಫೀಸರ್ಸ್ನ ಕೂರಿಸ್ಬಿಟ್ಟು ಏನು ಡಿಸಿಷನ್ಸ್ ತೊಗೊಬೇಕಂತ ಅವ್ರನ್ನ ಮುಂದೆ ಬಿಡಬೇಕು. ಬಿಕಾಸ್ ದೇ ವಿಲ್ ಬಿ ನೋಯಿಂಗ್ ವೆರಿ ಮಚ್. ಆ್ಯಂಡ್ ದಿಸ್ ಈಸ್
ಅವ್ರಿಗೂ ಏನಂದ್ರೆ ಹೊಸ ವೈರಸ್ ಯಾರಿಗೂ ಗೊತ್ತಿರಲ್ಲ. ದೆನ್ ದೇ ವಿಲ್ ಸ್ಟಾರ್ಟ್ ರಿಸರ್ಚಿಂಗ್ ಆ್ಯಂಡ್ ದೇ ವಿಲ್ ಟೇಕ್ ಸ್ಟೆಪ್ಸ್. ಅವ್ರಿಗೆ ಗೊತ್ತಿಲ್ಲ ಅಂದರೆ ನೋಡ್ತಾರೆ, ತಿಳ್ಕೊತಾರೆ, ಕಾಲ್ ಮಾಡ್ತಾರೆ, ಬೇರೆಯವ್ರಿಗೆ ರೆಫರ್ ಮಾಡ್ತಾರೆ, ಮಾಡ್ಕೊಂಡು ತೊಗೊತಾರೆ. ಈ ಥರ ಆಗೋದು ಆವಾಗಲೇ. ಸೊ ಈ ಥರ ಯಾವುದೇ ಗೌರ್ಮೆಂಟ್ಗಾಗಲಿ ಒಳ್ಳೆ ಏನಂತಾರೆ ಮೆಡಿಕಲ್ ಕೋಆರ್ಡಿನೇಟರ್ IAS ಆಫೀಸರ್ ಆಗಿರಬೇಕಾಗಿಲ್ಲ, ಒಳ್ಳೆ ನಾಲೆಜ್ ಇರೋ ಡಾಕ್ಟರ್ಸ್ನ ಇಟ್ಕೊಂಡ್ರೆ ಆಯಿತು. ಬರೀ ಪೊಲಿಟಿಕಲಿ ಮೋಟಿವೇಟೆಡ್ ಡಾಕ್ಟರ್ಸ್ನ ಇಟ್ಕೊಳ್ಳೋದು ತಪ್ಪು. ಆಮೇಲೆ ವಿಷನ್ ಇರಬೇಕು ಆ ಡಾಕ್ಟರ್ಸ್ನ ಇಟ್ಕೊಂಡಾಗ. ಆ ಡಾಕ್ಟರ್ ಕರಪ್ಟ್ ಆಗಿರಬಾರ್ದು. ಕರಪ್ಟ್ ಮಾಡಿರೋದೇ ಇವರು, ಅಂಥವ್ರನ್ನೇ ಇಟ್ಕೊಂಡು ಬಿಟ್ಟಿರ್ತಾರೆ ಅವರು. ಅಂಥದ್ದೆಲ್ಲ ಬಿಟ್ಬಿಡ್ಬೇಕು. ಯಾಕಂದರೆ ನಾವು ಯಾವುದು ಮಿಷಿನ್ ಜೊತೆ ಆಟ ಆಡ್ತಾ ಇಲ್ಲ, ಪೇಷಂಟ್ ಲೈಫ್ ಜೊತೆ ಆಟ ಆಡ್ತಾ ಇದ್ದೀವಿ. ಓಕೆ. ಆಮೇಲೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡ್ರಪ್ಪ ಡಾಕ್ಟರ್ಸ್ಗೂ ಪರ್ಸನಲ್ ಲೈಫ್ ಇರುತ್ತೆ, ಡಾಕ್ಟರ್ಸೂ ಮನುಷ್ಯರೇ, ಡಾಕ್ಟರ್ಸ್ಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಡಾಕ್ಟರ್ಸ್ಗೂ ಕ್ಯಾನ್ಸರ್ ಬರುತ್ತೆ. ಹಂಗಂತ ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಹೊಡೆಯೋದು ಇದುವರೆಗೂ ನನಗೆ ಎಷ್ಟು ಕೋಪ ಬರುತ್ತೆ ಅಂದರೆ, ಒಂದು ಇನ್ಸಿಡೆನ್ಸ್ ಎಲ್ಲರೂ ಕೇಳ್ಪಟ್ರೆ ಡಾಕ್ಟರ್ಸ್ಗೆ ಬೈದ್ಬಿಟ್ಟು ಹೊಡೆದು ಬರೋದು ಅವ್ರೇನು ಅವ್ರ ಅಪ್ಪನ ಮನೆಯಿಂದ ತಂದು ಕೊಟ್ಟಿರ್ತಾರ. ನಾನು ಅದನ್ನೇ ಕ್ವಶನ್ ಎಷ್ಟು ಕೇಳಬೇಕಂತಿದ್ದೆ ನಿಮಗೆ. ಸೊ ಸಾಕಷ್ಟು ಈಗ ನಾವು ನೋಡ್ತಾ ಇದ್ದೀವಿ, ಕೆಲವು ಕಡೆ ಎಲ್ಲ ಡಾಕ್ಟರ್ ಮೇಲೆ ಹಲ್ಲೆ ಮಾಡುವಂಥದ್ದು ಬಹಳ ನಡೀತಾ ಇದೆ. ನಾವು ಎಷ್ಟು ವೈದ್ಯರು ಅಂದ್ರೆ ನಾವು ಅದರ ಒಂದು ಕಾಲದಲ್ಲ ಹಿಂಗೆ ಟ್ರೀಟ್ ಮಾಡ್ತಾ ಇದ್ವಿ. ಬಹುಶಃ ಈಗ ಅದೊಂಥರ ಘನತೆ ಬಹಳ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಏನಾದರೂ ಒಂದು ಸಣ್ಣ ಇಶ್ಯೂ ಆದಂಥ ಸಂದರ್ಭದಲ್ಲಿ ಅಥವಾ ಅವ್ರು ಟ್ರೀಟ್ ಮಾಡ್ತಾ ಇರ್ತಾರೆ, ಏನೋ ಕೈ ಮೀರಿ ಆಕಸ್ಮಿಕವಾಗಿ ಅವ್ರಿಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ, ಅಂತ ಸಂದರ್ಭದಲ್ಲಿ ಪೇಷಂಟ್ಸ್ ಹೋಗಿ ಹಲ್ಲೆ ಮಾಡುವಂಥದ್ದು, ನಾವು ದುಡ್ಡು ಕೊಟ್ಟಿಲ್ವ ಅನ್ನುವಂಥದ್ದು, ಬೇಜವಾಬ್ದಾರಿಯಿಂದ ನಡ್ಕೊಳ್ಳುವಂಥದ್ದು ಈ ಥರ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದನ್ನೇ ಹೇಳಕ್ ಬಂದೆ. ಸಾಕಷ್ಟು ಹಲ್ಲೆ ನಡೆದಿರೋ ಪ್ರಕರಣಗಳು ನಮ್ಮಲ್ಲಿ ಆಗ್ತಾ ಇದೆ. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂದಾಗ ತಪ್ಪು ಆಗೋದಿಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರು ಮನುಷ್ಯರೇ. ಆ್ಯಂಡ್ ಐ ಆಮ್ ನಾಟ್ ಯಾರನ್ನೂ ಸಮರ್ಸ್ಕೊತಾ ಇಲ್ಲ ಇಲ್ಲಿ. ಈಗ ಆದಷ್ಟು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಪೇಷಂಟ್ನ ಇನ್ನೇನು ಡೆತ್ ಬೆಡ್ಡಲ್ಲಿ ಕರ್ಕೊಂಬಂದಿರ್ತೀರಾ. ಡೆತ್ ಬೆಡ್ ಅಂದರೆ ಇಷ್ಟು ದಿನ ಮನೇಲಿ ಕೂತ್ಕೊಂಡ್ಬಿಟ್ಟೆ ಏನಾಗಲ್ಲ, ಆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡಿಸು, ಆ ದೇವ್ರ ಹತ್ರ ತಂತ್ರ ಹಾಕ್ಸು, ಈ ಹತ್ರ ಮಂತ್ರ ಹಾಕ್ಸು, ಅದೆಲ್ಲ ನಡೀತಾ ಇಲ್ದಾಗ ಕೊನೆಗೆ ಕರ್ಕೊಂಬಂದ್ಬಿಡ್ತೀರಾ. ಡಾಕ್ಟ್ರೇ ಬದುಕಿಸ್ಕೊಡಿ. ಎಮೋಷನ್ಸ್ ಪ್ಲೇ ಮಾಡಬಾರ್ದಲ್ಲಿ. ಡಾಕ್ಟರ್ ಬದುಕ್ಸೋಕ್ಕೆ ಒಂದು ಸ್ಟೇಜ್ವರೆಗೂ ಆಗುತ್ತೆ. ಡಾಕ್ಟ್ರು ಮನುಷ್ಯರೇ. ಇವರು ಸ್ಟಾರ್ಟಿಂಗಲ್ಲಿ ನೀವು ಹೇಳಿದ್ರಿ ವೈದ್ಯ ನಾರಾಯಣ ಹರಿ ಅಂತ, ಆ ಕಾಲ ಎಲ್ಲ ಬಿಟ್ಬಿಡಿ. ನೋ, ಐ ಡೋಂಟ್ ಅಕ್ಸೆಪ್ಟ್ ದಟ್. ನಾವು ಮನುಷ್ಯರೇ. ಇಫ್ ಯು ಆಸ್ಕ್ ಮೀ, ನಂದು 100% ಎಫರ್ಟ್ ಹಾಕ್ತೀನಿ. ಪೇಷಂಟ್ ಉಳಿಯೋದು ಬಿಡೋದು ಅದು ದೇವ್ರಿಗೆ ಬಿಟ್ಟಿದ್ದು. ನಾವು ನಮ್ಮ 100% ಎಫರ್ಟ್ ಹಾಕಲೇಬೇಕು. ಇಲ್ಲ ನಾನು ಏನೂ ಮಾಡ್ದಿದ್ದಾಗ ಅವಾಗ ಕ್ವಶನ್ ಮಾಡಲಿ. 100% ಎಫರ್ಟ್ ಆಗೋ ಉಳಿದಿಲ್ಲ ಅಂದರೆ ಅದು ಬೇರೆ ವಿಷಯ. ಎಸ್, ಅದು ಅವರು ಇಂಪ್ರೂವ್ಮೆಂಟ್ ಆಗ್ತಾರೋ ಇಲ್ವೋ ಅಂತ ಇನಿಷಿಯಲಿ ಹೇಳೋದು ತುಂಬ ಕಷ್ಟ. ಸೊ ನಾವು ಇದನ್ನ ಅರ್ಥ ಮಾಡ್ಕೊಬೇಕು. ಆಮೇಲೆ ಪೇಷಂಟ್ಸ್ ಅಟೆಂಡರ್ಗಳು ಅರ್ಥ ಮಾಡ್ಕೊಬೇಕು. ನೋಡಪ್ಪ ಅವ್ರು ಟ್ರೈ ಮಾಡಿದಾರೆ, ಆಗಲಿಲ್ಲ. ಈಗ ಎಲ್ಲರಿಗೂ ಹಂಗಾಗಲ್ಲ, ಎಲ್ಲ ಅಪರೂಪಕ್ಕಾಗತ್ತೆ. ಆ ಎಮೋಷನ್ಸ್ನ ಅಲ್ಲಿ ತೋರಿಸೋದು ಸರಿಯಲ್ಲ. ಯಾಕಂದ್ರೆ ಅವ್ರು ತುಂಬ ಕಷ್ಟಪಟ್ಟಿರ್ತಾರೆ ಬದುಕ್ಸೋಕ್ಕೆ. ಓಕೆ, ಆಗಿಲ್ಲ ಅಂದ ತಕ್ಷಣ ಡಾಕ್ಟ್ರ್ ಸರಿ ಇಲ್ಲ, ಹೊಡೀರಿ, ಕರ್ಕೊಂಬನ್ನಿ, ಕರ್ಕೊಂಬನ್ನಿ, ಗಲಾಟೆ ಮಾಡಿ. ಅಲ್ಲೇ ಗಲಾಟೆ ಮಾಡೋದಲ್ಲ, ಕೂತ್ಕೊಳ್ಳೋದು, ಸ್ಟ್ರೈಕ್ ಮಾಡೋದು. ಅವ್ರಿಗೆ ಏನು ಅರ್ಥ ಆಗುತ್ತೋ ಬಿಡುತ್ತೋ ಅಂಥವ್ರಿಗೆಲ್ಲ, ನನಗಂತೂ ಗೊತ್ತಿಲ್ಲ. ಆಮೇಲೆ ಡಾಕ್ಟರ್ಸ್ಗೂ ಒಂದು ಕಿವಿ ಮಾತು. ಎಲ್ಲರೂ ನಮ್ಮಂಥವ್ರೆ. ಅವ್ರಿಗೂ ಪಾಪ ದುಡ್ಡಿಲ್ಲ, ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ. ದುಡ್ಡಿರೋರು ಯಾರು ನಿಮ್ಮ ಹತ್ರ ಬರೋಲ್ಲ. ಅಂಥವ್ರು ಕನ್ಸಿಡ್ರೇಷನ್ ಕೊಡಬೇಕು ಪೇಷಂಟ್ಸ್ಗೆ, ಸ್ವಲ್ಪ ಚೆನ್ನಾಗಿ ನೋಡ್ಕೊಬೇಕು. ಓಕೆ, ಇದಕ್ಕೆಲ್ಲ ಪೇಷಂಟ್ ಡಾಕ್ಟರ್ ಏನಂತಾರೆ ಬಾಂಡಿಂಗ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದ್ರೆ ಒಳ್ಳೆಯದು. ಈ ಪೇಷಂಟ್ಸ್ ಅಟೆಂಡರ್ಸು ಅದು ಯಾವಾಗ ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಈ ಡಾಕ್ಟರ್ಸ್ ತಂತಾನಾಗೆ ಸರಿ ಆಗ್ತಾರೆ. ಆ್ಯಂಡ್ ಯು ಶುಡ್ ನಾಟ್ ಕ್ರಿಯೇಟ್ ಏನು ಹೇಳ್ತಾರೆ, ದುಡ್ಡು ಕೊಟ್ಟು ಟ್ರೀಟ್ಮೆಂಟ್ ತೊಗೊತಾ ಇದ್ದೀವಿ, ನಾನು ದುಡ್ಡು ಕೊಡ್ತಾ ಇದ್ದೀನಿ, ಅದಕ್ಕೆ ನೀನು ಟ್ರೀಟ್ಮೆಂಟ್ ಕೊಡಲೇಬೇಕು, ನೀನು ತಪ್ಪು ಮಾಡಿದ್ರೆ ನಾನು ಹೊಡಿತೀನಿ ಹಂಗಂತ ದುಡ್ಡು ಕೊಡ್ತಾರೆ. ಅವ್ನು ಪಾನಿಪುರಿ ಅವನು ಹೋಗ್ತಾನೆ, ಏನೋ ಗಲೀಜ್ ಹಾಕಿರ್ತಾನೆ, ಹೊಟ್ಟೆ ಅಪ್ಸೆಟ್ ಆಗ್ತಾರೆ, ಹೋಗ್ಬಿಟ್ಟು ಪಾನಿಪುರಿ ಅವ್ನು ಹೊಡಿತಾರ, ಬಂದ್ಬಿಟ್ಟು ಡಾಕ್ಟ್ರಿಗೆ ಹೊಡಿಯೋದು. ಅಪ್ಸೆಟ್ ಮಾಡ್ಕೊಂಬಂದ್ಬಿಟ್ಟು ಡಾಕ್ಟರ್ ಸರಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಎಲ್ಲೋ ಏನೋ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ. ಅದು ಕೊನೆಯಲ್ಲಿ ಗುಬೇಕು ಸರ್ ಡಾಕ್ಟ್ರುಗಳು. ಸುಮ್ಮನೆ ಕಾಯಿಲೆಗಳು ಬರಲ್ಲ ಮೇಡಮ್, ಅದು ಅರ್ಥನೂ ಮಾಡ್ಕೊಬೇಕು. ಆಮೇಲೆ ಚೆನ್ನಾಗಿ ಕುಡ್ದ್ಬಿಟ್ಟು ಬಂದಿರ್ತಾನೆ, ಅವ್ನು ಲಿವರ್ ಹಾಳು ಮಾಡ್ಕೊಂಡು ಬಂದಿರ್ತಾನೆ, ಹೊಟ್ಟೆ ಊದ್ಸ್ಕೊಂಡ್ ಬಂದಿರ್ತಾನೆ, ಫುಲ್ ಅಸೈಟಿಸ್, ಇನ್ನೇನು ರಕ್ತ ವಾಂತಿ ಎಲ್ಲ ಆಗ್ತಾ ಇರುತ್ತೆ. ಯಾಕಪ್ಪ ಹಿಂಗೆ ಬಂದೆ, ಟ್ರೀಟ್ಮೆಂಟ್ ಮಾಡಿ ಡಾಕ್ಟ್ರೇ, ಬದುಕಿಸ್ಕೊಡಿ. ರಕ್ತ ವಾಂತಿ ಆಗ್ತಾಯಿದೆ, ಈ ಸ್ಟೇಜಲ್ಲಿ ಆದಷ್ಟು ಟ್ರೈ ಮಾಡ್ತೀವಪ್ಪ, ಏನೋ ಆಗೋಯ್ತು, ಬದುಕ್ಸೋಕ್ಕಾಗಿಲ್ಲ. ಯಾಕಂದ್ರೆ ಆ ಎಲ್ಲ ಲಿವರ್ ಡ್ಯಾಮೇಜ್, ಎಲ್ಲ ಆರ್ಗನ್ಸ್ ಡ್ಯಾಮೇಜ್ ಆದ ತಕ್ಷಣ, ಲಿವರ್ ಒಂದೇ ಅಲ್ಲ, ಲಿವರ್ ಡ್ಯಾಮೇಜ್ ಆದ ತಕ್ಷಣ ಕಿಡ್ನಿನೂ ಡ್ಯಾಮೇಜ್ ಆಗುತ್ತೆ, ಬೇರೆ ಆರ್ಗನ್ಸ್ ಲಂಗ್ಸು ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಲ್ಟಿ ಆರ್ಗನ್ ಡ್ಯಾಮೇಜ್, ಡಿಸ್ಫಂಕ್ಷನ್ ಆಗೋದ್ರೆ ಏನು ಯಾರ ಕೈಲಿ ಏನು ಮಾಡೋಕ್ಕೆ ಬರಲ್ಲ. ಡಾಕ್ಟ್ರೆ ಅವ್ನು ಕರ್ಕೊಂಬಂದಾಗ ನಡ್ಕೊಂಬಂದಲ್ಲ ರೀ, ನೀವು ಕರ್ಕೊಂಬಂದಾಗ ಹಂಗೆ ಇದ್ದ ರೀ, ಬಟ್ ಬರಬೇಕಂದ್ರೆ ಆಲೇ ಡಿಕಂಪನ್ಸೇಟ್ ಆಗೋಗಿದೆ ಪೇಷಂಟು, ಇಲ್ಲಿ ಬಂದಮೇಲೆ ಅದು ಇದಾಗೋಗಿದ್ದು, ನಾವೇನು ಏನು ಹಾಕ್ಬಿಟ್ಟು ಹೊಟ್ಟೆ ಒಳಗಡೆ ಹಾಕ್ಬಿಟ್ಟು ಚುಚ್ಬಿಟ್ಟು ಅವ್ನು ಹಾಳು ಮಾಡಿಲ್ಲ. ಅದು ಅರ್ಥ ಮಾಡ್ಕೊಬೇಕು. ಎಷ್ಟೊಂದು ಜನ ಹೇಳ್ತಾರೆ, ಸರ್ ನಡ್ಕೊಂಬಂದು ಹಾಸ್ಪಿಟ್ಲಿಗೆ ನೀವೇನು ಹಿಂಗೆ, ಆಲ್ರೆಡಿ ಆ ಥರ ಆಗಿರುತ್ತೆ,
ಬಟ್ ಆ ಮೂಮೆಂಟಲ್ಲಿ ಡಿಕಂಪನ್ಸೇಟ್ ಆಗೋಗುತ್ತೆ. ಅಂದರೆ ಪೇಷಂಟು ಒಂದು ಸ್ಟೇಜ್ವರೆಗೂ ತಡ್ಕೊಳ್ತಾನೆ. ಈಗ ಹಾಸ್ಪಿಟ್ಲ್ ಬರೋವರು ಚೆನ್ನಾಗಿರ್ಬೋದು, ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಏನೋ ಡಿಟ್ಯೂರೇಟ್ ಆಗಿದ್ದಾರೆ ಅಂದರೆ ಏನೋ ತೊಂದರೆ ಇರುತ್ತೆ. ಹಂಗಂತ ಡಾಕ್ಟರ್ ಏನೋ ಮಾಡಿಬಿಟ್ಟಿದ್ದಾನೆ ಅನ್ನೋದು ರಾಂಗ್. ಮೇಡಮ್ ನನಗೆ ಆಗಿಲ್ಲ, ಐ ಹ್ಯಾವ್ ಸೀನ್ ಅಮಂಗ್ ಮೈ ಕೊಲೀಗ್ಸ್. ಆಮೇಲೆ ಇದು ಹೇಳಿದ್ರಲ್ಲ, ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ವರ್ಕ್ ಮಾಡಿದ್ದೀನಿ. ಇದು ಒಡಿಸ್ಸಾಗೆ ಹೋಗಿದ್ದೆ, ಕಟ್ಟಕ್ಕಲ್ಲಿ ಮಾಡಿದೆ MS ಜನರಲ್ ಸರ್ಜರಿಯಿಂದಲ್ಲ. ಇಟ್ಸ್ ಅ ಗೌರ್ಮೆಂಟ್ ಹಾಸ್ಪಿಟಲ್. ಅಲ್ಲಿ ಎಷ್ಟು ದೊಡ್ಡ ಹಾಸ್ಪಿಟಲ್ ಅಂದರೆ ಸರ್ಜರಿ ಡಿಪಾರ್ಟ್ಮೆಂಟ್ಗೆ 600 ಬೆಡ್. ಇಲ್ಲಿ ಎಲ್ಲೂ ನೋಡಿಲ್ಲ ಕರ್ನಾಟಕದಲ್ಲಿ 600 ಬೆಡ್ ಸರ್ಜರಿ ಬೆಡ್ಸ್ಗೆ ಇಟ್ಟಿರೋದು. 600 ಬೆಡ್ ಆದ್ರೂ ಕಾರಿಡಾರಲ್ಲಿ ಮಲಗಿಸಿರೋರು. ಒಡಿಸ್ಸಾದಲ್ಲಿ ಆ ಕಾಲದಲ್ಲಿ 3 ಮೆಡಿಕಲ್ ಕಾಲೇಜ್ ಇದ್ದಿದ್ದು. 3 ಮೆಡಿಕಲ್ ಕಾಲೇಜಲ್ಲಿ ದಿಸ್ ಇಸ್ ದ ರೆಫರಲ್ ಇನ್ಸ್ಟಿಟ್ಯೂಟ್. ಹೆಂಗೆ ಅಂದರೆ ನಡ್ಕೊಂಡು ಹೋಗೋಕ್ಕೆ ಪೇಷಂಟ್ನ ಸೈಡ್ಗೆ ಹೋಗ್ರಿ ಅಂತ ನಡ್ಕೊಂಡು ಹೋಗ್ಬೇಕು. ನಾವು ಕೂತ್ಕೊಂಡು ಪೇಷಂಟ್ನ ಎಕ್ಸಾಮಿನ್ ಮಾಡ್ತಾ ಇದ್ವಿ, ಕೂತ್ಕೊಂಡು ಮಲ್ಕೊಂಡೆಲ್ಲ. ಆಮೇಲೆ ಎಷ್ಟೊಂದು ಜನ ಅವ್ರ ಚಟಕ್ಕೋಸ್ಕರ ಬೀಡಿ ಸಿಗರೇಟು ಫ್ರೆಂಡ್ಸ್ ಜೊತೆ ಸೇರ್ಕೊಂಡೆ ಏನೋ ಒಂದು ಟ್ರೈ ಮಾಡೋಣ ಹೊಸ್ದಾಗಿ, ಅದನ್ನ ಹ್ಯಾಬಿಟ್ ಮಾಡ್ಕೊಂಬಿಟ್ಟು ಅದೆಲ್ಲ ಮಾಡ್ಕೊಂಡು ಲಂಗ್ಸ್ ಹಾಳು ಮಾಡ್ಕೊಂಬರೋದಾಗಲಿ. ಬರೀ ಸಿಗರೇಟ್ ಸೇದ್ ತಂಬಾಕು ತೊಗೊಂಡ ತಕ್ಷಣ ಬರೀ ಲಂಗ್ಸ್ ಒಂದೇ ಹಾಳಾಗಲ್ಲ. ದಟ್ ಕಂಟೈನ್ಸ್ ನಿಕೋಟಿನ್ ಆ್ಯಂಡ್ ಲಾಟ್ ಆಫ್ ಕೆಮಿಕಲ್ಸ್, ಮೋರ್ ದೆನ್ 20,000 ಕೆಮಿಕಲ್ಸು, ಬೆನ್ಸಿನ್ ಕಾಂಪೌಂಡ್ಸ್ ಎಲ್ಲ ಇರುತ್ತೆ. ಇದು ಹೆಂಗೆ ಅಂದರೆ ಎಲ್ಲಿ ಬೇಕೋ ಕ್ಯಾನ್ಸರ್ ಕಾಸ್ ಮಾಡ್ಬೋದು ಮೇಡಮ್. ಬರೀ ಅದೊಂದೇ ಆಗಬೇಕಾಗಿಲ್ಲ. ಇವ್ರು ಬಂದ್ಬಿಟ್ಟು ಸರ್ ನನಗೆ ಕೆಮ್ಮಿದೆ ಸರ್, ಕೆಮ್ಮು ಕಡಿಮೆ ಆಗ್ತಾ ಇಲ್ಲ, ಬರೋದು 3 ವಾರ ಆದಮೇಲೆ ಬರೋದು. ಡಾಕ್ಟ್ರೆ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದು ಸರಿ ಇಲ್ಲ, ಯಾಕೋ ಕೆಮ್ಮು ಕಡಿಮೆ ಆಗ್ತಾ ಇಲ್ಲ, ಲಂಗ್ಸ್ ಹಾಳಾಗೋಗಿದಪ್ಪ, ಒಂದ್ಸಲಿ ಹಾಳಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಒಂದು ಸ್ವಲ್ಪ ಒಂದೊಂದು ಪೇಷಂಟ್ ಅರ್ಥ ಮಾಡ್ಕೊಂಡು ಒಂದು ಪೇಷಂಟ್ ಕೋಪ ಮಾಡ್ಕೊಂಡ್ರೆ ದುಡ್ಡು ಕಿತ್ಕೊಂಡಿದ್ದೀರಾ, ನಂದು ದುಡ್ಡು ತೊಗೊಂಡ್ಬಿಟ್ಟಿದ್ದೀರಾ, ಈ ಥರ ಎಲ್ಲ ಇನ್ಸ್ಟೆನ್ಸಸ್ ಆಗುತ್ತೆ. ಇದೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಜನರು ಡಾಕ್ಟರ್ಸ್ ಇರೋದು ಪೇಷಂಟ್ಸ್ ಉಳ್ಸೋಕ್ಕೇನೆ, ಯಾರು ಕೊಲ್ಲಬೇಕಂತ ಇರಲ್ಲ. ಓಕೆ, ಇಫ್ ಯು ಆಸ್ಕ್ ಮೀ, ಒಂದು ಜೀವ ಅಂದರೆ ಜೀವನೇ, ನಂದಾಗಿದ್ದು ನಿಮ್ದಾಗಿರಲಿ. ಸೊ ಡಾಕ್ಟರ್ಸ್ಗೆ ಸ್ವಲ್ಪ ಕನ್ಸಿಡ್ರೇಷನ್ ಕೊಡಬೇಕು. ಯಾವ ಲಾಯರ್ ಆಗಿರ್ಬೋದು, ಯಾವ ಇಂಜಿನಿಯರ್ ಆಗಿರ್ಬೋದು, ಯಾರು ಜೀವ ಜೊತೆ ಆಟಾಡಲ್ಲ. ಡಾಕ್ಟರ್ಸ್ ಒಬ್ಬರೇ ಆಟಾಡೋದು ಜೀವ ಜೊತೆ. ಅವರು ಏನು ದೇವರಲ್ಲ ಕೂತ್ಕೊಂಡು ಮಂತ್ರ ಹಾಕ್ಬಿಟ್ಟು ಇದು ಮಾಡೋಕ್ಕೆ, ಪೇಷಂಟ್ನ ಹಂಗೆ ಇದ್ದಕ್ಕಿದ್ದಂಗೆ ಎದ್ದು ಕೂರ್ಸೋಕ್ಕೆ ಯುವಕ ಆಗೋಗಲ್ಲ. ಅದನ್ನು ಅರ್ಥ ಮಾಡ್ಕೊಬೇಕು. ಮೆಡಿಕಲ್ ಫೀಲ್ಡ್ ಈಸ್ ನಾಟ್ 100% ಟ್ರೂ. ಇದೊಂದು ನಿಜ. ಮೆಡಿಕಲ್ ಫೀಲ್ಡ್ ಈಸ್ ನಾಟ್ 100% ಸೈಂಟಿಫಿಕ್ ಅಂಡ್ 100% ಟ್ರೂ. ದೇರ್ ಆರ್ ನ್ಯೂನೆನ್ಸಸ್ ದೇರ್ ಆಲ್ಸೋ. ಓಕೆ ಡಾಕ್ಟರ್, ನಾನು ಇದರ ಒಂದು ಕ್ವಶನ್ ನಿಮ್ಮ ಹತ್ರ ಕೇಳಬೇಕಂತ ಇದ್ದೆ. ನಮ್ಮಲ್ಲಿ ಎರಡು ರೀತಿ ಡಾಕ್ಟರ್ ನೋಡ್ತೀವಿ. ಕೆಲವೊಂದು ಡಾಕ್ಟರ್ಸ್ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಏನೋ ಒಂದು ಹೊಟ್ಟೆ ನೋವು, ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಹೋಗಿ ಹೇಳಿರ್ತೀವಿ. ಸೊ ಅವರು ಇಲ್ಲ ಗಡ್ಡೆ ಇದೆ, ಹಾಗಿದೆ, ನಿಮ್ಮಿಂದ ಸರ್ಜರಿ ಮಾಡಬೇಕು, ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಸೇಮ್ ಅಟ್ ಎ ಟೈಮ್ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಬೇರೆ ಒಂದು ಡಾಕ್ಟರ್ ನೋಡ್ತೀವಿ, ಅದೇ ಟೈಮ್ ಅವ್ರು ಹೇಳ್ತಾರೆ ಅಂತ ಕಾಂಪ್ಲಿಕೇಶನ್ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ತಗೊಳ್ಳೋದು ಬೇಡ, ಸಣ್ಣ ಇದರಲ್ಲೇ ಕಡಿಮೆ ಆಗುವಂಥದ್ದು, ಆ ಥರದ್ದು ಏನೂ ಇಲ್ಲ ಅಂತ ಹೇಳಿ ತುಂಬ ಪಾಸಿಟಿವ್ ಟ್ರೀಟ್ಮೆಂಟ್ ಕೊಟ್ಟು ತುಂಬ ಚೆನ್ನಾಗಿ ಇದು ಟ್ರೀಟ್ಮೆಂಟ್ ಕೊಟ್ಟವರು ಇದ್ದಾರೆ. ಸೊ ಅದನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಯಾರಾದರೂ ಮೆಡಿಕಲ್ ಮಾಫಿಯಾ ಈ ಥರದ್ದು ಏನಾದರೂ ಮಾಡ್ತಾ ಇದ್ದಾರೆ ಅಂತ ಒಂದು ಡೌಟ್ ಬರುತ್ತೆ. ಸಾಕಷ್ಟು ನಾನು ತುಂಬ ನೋಡಿದ್ದೀನಿ, ನಾನು ಕೇಳಿದ್ದೀನಿ ಕೂಡ. ಏನೋ ಒಂದು ಚಿಕ್ಕದಲ್ಲಿ ಮುಗ್ದೋಗೋ ವಿಷಯನ ಸರ್ಜರಿ ಇದೆ, ಗಡ್ಡೆ ಇದೆ, ಹಾಗಿದೆ, ಈ ಥರ ಎಲ್ಲ ಕಾಂಪ್ಲಿಕೇಟೆಡ್ ಮಾಡ್ತಾರೆ. ಅದೇ ಸೇಮ್ ಫೀಲ್ಡಲ್ಲೇ ಒಂದಿಷ್ಟು ಡಾಕ್ಟರ್ ಇರ್ತಾರೆ, ತುಂಬ ಚೆನ್ನಾಗಿ ಅಂದರೆ ಒಂದು ನಿಸ್ವಾರ್ಥನಂತ ಹೇಳ್ಬೋದು. ಇಲ್ಲ ಅಂತ ಯಾವ ಕಾಂಪ್ಲಿಕೇಶನ್ ಇಲ್ಲ, ನಾವು ಇದನ್ನ ಕ್ಯೂರ್ ಮಾಡ್ಕೊಡ್ತೀವಿ ಅಂತ ಹೇಳಿ ಕಳಿಸೋರು ಇದ್ದಾರೆ ಸಿಂಪಲ್ ಆಗಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಐ ಫೀಲ್ ಸಾರಿ ಫಾರ್ ಮೈ ಓನ್ ಫ್ರೆಟರ್ನಿಟಿ ವಿತ್ ದಿಸ್ ಕ್ವಶನ್. ನೀವು ಹೇಳಿದ್ದು ಸ್ವಲ್ಪ ನಿಜಾನು ಕೂಡ. ಸೊ ಅಲ್ಲಿ ಏನಾಗುತ್ತೆ, ಡಾಕ್ಟರ್ಸ್ ಯಾರು ಮುಂದೆ ಇರಲ್ಲ. ಈ ದಳ್ಳಾಳಿಗಳು ಈ ಹಾಸ್ಪಿಟ್ಲ್ ಅಂದ ತಕ್ಷಣ ಬರೀ ಡಾಕ್ಟರ್ಸೇ ನಡೆಸಲ್ಲ. ಈ ಕ್ವಾಕ್ಗಳು, ಈ ಯಾರೋ ಟೆಕ್ನಿಷಿಯನ್ನು, ದುಡ್ಡಿರೋರು, ಯಾರೋ ಇನ್ವೆಸ್ಟರ್ ದುಡ್ಡು ಹಾಕಬೇಕು ಅಂಥವ್ರು ನಡೆಸ್ತಾರೆ. ಅವ್ರಿಗೇನು ಗೊತ್ತಾ, ದುಡ್ಡು ಹಾಕಿದ್ಮೇಲೆ ದುಡ್ಡು ತೆಗಿಬೇಕು. ಅದಕ್ಕೆ ಎಸ್, ಅದು ಕಾರ್ಪೊರೇಟ್ ಹಾಸ್ಪಿಟ್ಲು ಆಗಿರ್ಬೋದು. ನಾನು ಇನ್ವೆಸ್ಟ್ ಮಾಡಿದ್ದೀನಿ, ದುಡ್ಡು ಬರಬೇಕು. ಅವನಿಗೆ ಏನು ಪೇಷಂಟಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟ ಇಲ್ಲ, ಪೇಷಂಟ್ ಬದುಕನ್ನ ಇಲ್ಲ, ಸಂಬಂಧ ಇಲ್ಲ, ದುಡ್ಡು ಹಾಕದೆ ದುಡ್ಡು ಬರಬೇಕು ನನಗೆ. ಅದಕ್ಕೆ ಹೇಳಿದ್ದು, ಎಸ್ಪೆಷಲಿ ನಮ್ಮ ಹಾಸ್ಪಿಟಲ್ಗೂ ಬೇರೆ ಹಾಸ್ಪಿಟಲ್ಗೂ MBA ಪೀಪಲ್ ಯಾವ ಕೂತ್ಕೊಂಡು ನಡೆಸ್ತಾರಲ್ಲ, ಅವ್ರಿಗೆ ದೇ ಡೋಂಟ್ ಹ್ಯಾವ್ ಪೇಷಂಟ್ ಎಥಿಕ್ಸ್ ಆ್ಯಂಡ್ ದೋಸ್ ಥಿಂಗ್ಸ್ ಅಂಡ್ ಆಲ್. ಈ ತಿಂಗಳು ಎಷ್ಟು ಬಂತಪ್ಪ ನಿನ್ನ ಕಡೆಯಿಂದ ರೆವೆನ್ಯೂ, ನಮ್ದು ಆ ಥರ ಅಲ್ಲ ಮೇಡಮ್. ಪೇಷಂಟ್ ಚೆನ್ನಾಗಿ ನೋಡಿದ್ರಾ, ಪೇಷಂಟ್ ಖುಷಿ ಆದ್ರಾ, ಓಕೆ. ಆ ಪೇಷಂಟಿಂದ ಇನ್ನೊಂದು ಪೇಷಂಟ್ ಬಂದರಾ, ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ, ಡಾಕ್ಟರ್ ಚೆನ್ನಾಗಿ ನೋಡ್ತಾರ್ರಿ, ಹೋಗ್ರಿ, ಪರವಾಗಿಲ್ಲ. ಸೊ ಈ ಥರದ್ದು ಇದೆಯಲ್ಲ, ಇದೆಲ್ಲ ಫೀಲ್ಡಲ್ಲೂ ಇದೆ. ನನ್ನ ಮೆಡಿಕಲ್ ಫೀಲ್ಡಲ್ಲಿ ಇಲ್ಲ ಅಂತ ಇಲ್ಲ. ಸ್ವಲ್ಪ ಜನದಿಂದ ಮೆಡಿಕಲ್ ಫೀಲ್ಡ್ ಹೆಸರು ಹಾಳಾಗಿದೆ, ಅದು ಒಪ್ಕೊಳ್ಳೇಬೇಕು. ಬಟ್ ಹಂಗಂತ ಫುಲ್ ಎಲ್ಲರೂ ಅದೇ ಥರ ಇಲ್ಲ, ಅದನ್ನು ಅರ್ಥ ಮಾಡ್ಕೊಬೇಕು. ಅದರಲ್ಲಿ ಮೆಜಾರಿಟಿ ಆಫ್ ದೆಮ್ ಡಾಕ್ಟರ್ಸ್ ಇರಲ್ಲ, ಎಲ್ಲ ನಾನ್ ಡಾಕ್ಟರ್ಸೇ ಈ ಥರ ಎಲ್ಲ ಮಾಡೋದು. ಆಮೇಲೆ ನೀವು ಹೇಳ್ದಂಗೆ ಆಲ್ವೇಸ್ ಈಗ ಒಂದು ಸ್ಕ್ಯಾನ್ ಮಾಡಿರ್ತಾರೆ, ಆ ರಿಪೋರ್ಟ್ ತೊಗೊಂಡು
ನೀವು ಹೇಳಿದ್ರಿ ಯೂಶಲಿ ಗೆಡ್ಡೆ ಇದ್ದರೆ ಸ್ಕ್ಯಾನಲ್ಲಿ ಗೊತ್ತಾಗ್ಬಿಡುತ್ತೆ, ಅಲ್ಟ್ರಾಸೌಂಡಲ್ಲಿ ಗೊತ್ತಾಗಿಲ್ಲ, CT ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಒಂದ್ಸಲಿ ಹೇಳಿದಾಗ ಈಗ ಇನ್ಫಾರ್ಮೇಷನ್ ಈಸ್ ಅಟ್ ಫಿಂಗರ್ ಟಿಪ್ಸ್, ಅದು ಡೇಂಜರಸ್ಸೇ, ಅದನ್ನು ಅರ್ಥ ಮಾಡ್ಕೊಬೇಕು. ಗೂಗಲ್ ಮೇಲೆ ಸರ್ಚ್ ಮಾಡೋದು ಡೇಂಜರಸ್ಸೇ. ಹೆಂಗೆ ಅಂತ ಅದನ್ನು ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೇನೆ. ಈಗ ಇನ್ಫಾರ್ಮೇಷನ್ ಇದೇನಪ್ಪ ಕೊಟ್ಟಿದ್ದಾರೆ, ಈ ರಿಪೋರ್ಟಲ್ಲಿ ಇದೇನು ಏನಂತ ತಿಳ್ಕೊಬೋದು, ಟಕ್ ಅಂತ ತಿಳ್ಕೊಂಬಿಡ್ಬೋದು. ಅದಕ್ಕೇನು ಟ್ರೀಟ್ಮೆಂಟ್ ಅಂತಲೂ ಕೊಡ್ತಾರೆ. ಅದು ತುಂಬ ನಿಮಗೆ ನಮ್ಮ ಕಾಮನ್ ಪೀಪಲ್ಗೆ ಹೆಂಗೆ ಅರ್ಥ ಆಗಬೇಕು ಆ ಥರ ಎಲ್ಲ ಹೇಳಿರ್ತಾರೆ. ಬಟ್ ಅದೇನೇ ತುಂಬ ಜಾಸ್ತಿನೂ ಹೇಳ್ಬಿಟ್ಟಿರ್ತಾರೆ. ಅಯ್ಯೋ ಈ ಥರ ಬಂದರೆ ಈ ಥರನೂ ಬರುತ್ತಂತಪ್ಪ, ಅದು ನನಗಿರ್ಬೋದು, ನಾನು ಸತ್ತೋಗ್ಬಿಡ್ತೀನಿ, ಈ ಥರ ಬಂದು ಕೇಳೋರು ಇದ್ದಾರೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಮೆಂಟಲ್ ಹೆಲ್ತ್ ಹಾಳು ಮಾಡ್ಕೊಳ್ಳೋರು ಇದ್ದಾರೆ. ಸೊ ಆ ಥರ ಇದ್ದಾಗ ಬಂದ್ಬಿಟ್ಟು ಕ್ಲೀನಾಗಿ ಕೂತ್ಕೊಂಡು ಮಾತಾಡಬೇಕು. ಆ್ಯಂಡ್ ಯು ಶುಡ್ ಆಲ್ವೇಸ್ ಡಿಸ್ಕಸ್. ಆ್ಯಂಡ್ ಡಾಕ್ಟರ್ ಆದವರು ನನಗೆ ಕೇಳಿದ್ರೆ ಯು ಶುಡ್ ನಾಟ್ ಇಂಪೋಸ್ ಟ್ರೀಟ್ಮೆಂಟ್ ಆನ್ ದೆಮ್. ನಾವು ಇತ್ತೀಚೆಗೆ ಏನು ಮಾಡ್ತೀವಿ ಅಂದರೆ ವಿ ಕೀಪ್ ದ ಪೇಷಂಟ್ ಅಟೆಂಡರ್ಸ್ ಆ್ಯಂಡ್ ವಿ ಟ್ರೈ ಕೌನ್ಸ್ಲಿಂಗ್. ಆ್ಯಂಡ್ ಅವ್ರಿಗೆ ಈ ಥರ ಆಪ್ಷನ್ ಇದೆಪ್ಪ ಟ್ರೀಟ್ಮೆಂಟಲ್ಲಿ, ಈ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಈ ಥರ, ಈ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಈ ಥರ, ಈ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಈ ಥರ, ಇದು ಮಾಡಿದ್ರೆ ಒಳ್ಳೆಯದು ನನ್ನ ಒಪಿನಿಯನ್. ನೀವು ಯಾವುದು ಡಿಸೈಡ್ ಮಾಡಿ ಹೇಳ್ತೀರಾ ಅದು ಮಾಡೋಣ. ದಿಸ್ ಈಸ್ ಹೌ ಇಟ್ ಶುಡ್ ಬಿ. ಆ ಟ್ರೀಟ್ಮೆಂಟ್ ಮಾಡಿಸ್ಕೊಂಬಿಡಪ್ಪ, ಹೋಗಪ್ಪ, ನೋ. ಕೋಆರ್ಡಿಲಿಯಾಗಿ ಮಾತಾಡಿಕೊಂಡು ನೋಡ್ರಿ ಇದು ಮಾಡಿದ್ರೆ ಇದಾಗುತ್ತೆ, ದಿಸ್ ಆರ್ ದ ಕಾಂಪ್ಲಿಕೇಶನ್ಸ್. ಆವಾಗ ಗಿವ್ ದೆಮ್ ಟೈಮ್, ಯೋಚನೆ ಮಾಡಿ ಸರ್, ಬೇಕಂದರೆ ಇನ್ನೊಂದು ಒಪಿನಿಯನ್ ತೊಗೊತೀರಾ ತೊಗೊಂಬನ್ನಿ, ನೋ ಇಶ್ಯೂಸ್. ನಮ್ಮ ಹತ್ರನೇ ಟ್ರೀಟ್ಮೆಂಟ್ ಮಾಡಿಸ್ಕೊಬೇಕಾಗಿಲ್ಲ, ಒಪಿನಿಯನ್ ತೊಗೊಳ್ಳಿ, ನಿಮ್ಗೆ ಇಷ್ಟ ಆದರೆ ಬನ್ನಿ. ದಿಸ್ ಶುಡ್ ಬಿ ದ ಥಿಂಗ್ ವಿತ್ ಎನಿ ಡಾಕ್ಟರ್ಸ್. ಇನ್ನೊಂದು ಪ್ರಮುಖವಾಗಿ ಡಾಕ್ಟರ್ ಹೇಳಬೇಕಂದ್ರೆ ಇಡೀ ವಿಶ್ವಕ್ಕೆ ಒಕ್ಕರಿಸಿದಂತಹ ಒಂದು ಮಹಾ ಸಂಕಷ್ಟ ಅಂದರೆ ಕೋವಿಡ್. ಅಂತ ಸಂದರ್ಭದಲ್ಲಿ ನಾವು ನೋಡಿದ ಮಟ್ಟಿಗೆ ಬಹುಶಃ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮ್ಮವರೇ ಆತ್ಮೀಯರು, ನಮ್ಮ ಮನೆಯವರೇ ನಮ್ಮನ್ನ ತುಂಬಾ ದೂರ ಇಟ್ಟಿದ್ರು. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ಗೆ ಒಂದು ಸೆಲ್ಯೂಟ್ ಅನ್ನ ನೀಡಬೇಕು ಅಂತ ಬಹಳಷ್ಟು ಜನ ಡಾಕ್ಟರು ಪ್ರಾಣವನ್ನ ಹಂಗು ತೊರೆದುಬಿಟ್ಟು ಹೋರಾಡಿದ್ದಾರೆ, ಸಾಕಷ್ಟು ಜನರಿಗೆ ಜೀವದಾನ ಮಾಡಿದ್ದಾರೆ. ಸೊ ರಿಯಲ್ ಹೀರೋ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಆಗಿದ್ರು. ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ಕೋವಿಡ್ ಸಂದರ್ಭದಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಡಾಕ್ಟರ್, ನಿಮ್ಮ ಒಂದು ಅನುಭವ ಹೇಳೋದಾದ್ರೆ ಆ ಒಂದು ಸಂದರ್ಭದಲ್ಲಿ? ಮೇಡಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ದಟ್ ವಾಟ್ ಎವರ್ ಯು ಟೋಲ್ಡ್. ಬಟ್ ಒಂದು ಹತ್ರದಿಂದ ಚಿತ್ರಣಗಳು ನಾವು ನೋಡಿರ್ತೀವಿ, ನೀವು ನೋಡಿರಲ್ಲ. ನಾನು ಜಸ್ಟ್ ಹೇಳ್ಬಿಡ್ತೀನಿ. ಅದು ಯಾರು ನೋಡ್ತಾ ಇದ್ದಾರೆ ಎಲ್ಲರಿಗೂ, ನಿಮ್ಮ ಪಕ್ಕದಲ್ಲಿ ಎಷ್ಟು ಕ್ಲೋಸ್ ರಿಲೇಟಿವ್ ಆಗಿದ್ರು ನೀವು ಹೋಗಿ ನೋಡ್ತಾ ಇರಲಿಲ್ಲ. ನಾನು ಹೇಳ್ತೀನಿ, ಕೋವಿಡ್ ಆದಾಗ ದಿಸ್ ಇಸ್ 95% ಟ್ರೂ. ನಾವು ಅವರು ಎದುರುಗಡೆ ನಿಂತ್ಕೊಂಡು 6 to 8 hours ಒಂದು ಶಿಫ್ಟಲ್ಲಿ ಅವ್ರಿಗೆ ಏನು ಕಕ್ಕ ಮಾಡಲಿ ಏನು ಮಾಡಲಿ ಎಲ್ಲನೂ ಮಾಡ್ತಾಯಿದ್ವಿ. ನಾವು ಯಾವತ್ತೂ ತಲೆಗೆಡ್ಸ್ಕೊತಾ ಇರಲಿಲ್ಲ. ನಂಗೆ ಕೋವಿಡ್ ಬಂದರೆ ಏನಪ್ಪ, ನನ್ನ ಫ್ಯಾಮಿಲಿಗೆ ಬಂದರೆ ಏನಪ್ಪ, ಯಾವತ್ತೂ ಯೋಚನೆ ಮಾಡ್ತಾ ಇರಲಿಲ್ಲ ಮೇಡಮ್. ಇಟ್ಸ್ ನಾಟ್ ಓನ್ಲಿ ಮೀ, ಎನಿ ಡಾಕ್ಟರ್ ಇನ್ ದಟ್ ಸೆನ್ಸ್. ಓಕೆ, ಸ್ವಲ್ಪ ಡಾಕ್ಟರ್ಗಳು ಅಯ್ಯೋ ನಂಗೆ ವಯಸ್ಸಾಗೋಗಿದೆ ಅಂಥವ್ರು ಸೀನಿಯರ್ಸ್ ಬಿಟ್ಬಿಡೋಣ. ಅದೆಲ್ಲ ಯಾವ ಡಾಕ್ಟರು ನೀವು ಕೆಲಸ ಮಾಡಿರಲಿಲ್ಲ ಕೋವಿಡಲ್ಲಿ, ನೀವು ಯಾರು ಬದುಕಿರ್ತಾ ಇಲ್ಲ, ಬದುಕಿರೋರು. ಓಕೆ, ಇದೊಂದು ಅರ್ಥ ಮಾಡ್ಕೊಬೇಕು. ನಿಮ್ಮವರೇ ಮುಟ್ಟಕ್ಕೆ ಎದ್ರುಕೊತಾ ಇದ್ರು, ಮುಟ್ಟರಿದ್ದಲ್ಲಿ ಹತ್ರ ಬರೋಕ್ಕೆ ಎದ್ರುಕೊತಾ ಇದ್ರು. ಡಾಕ್ಟರ್ಸ್ ಹತ್ರದಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂದರೆ ನೀವು ಯೋಚನೆ ಮಾಡಬೇಕು. ಇಷ್ಟೊಂದೆಲ್ಲ ಮಾತಾಡಿದ್ವಿ, ಡಾಕ್ಟರ್ಸ್ಗೆ ಹೊಡಿಯೋದು, ಬೈಯೋದು. ಇದೊಂದು ಇನ್ಸಿಡೆನ್ಸ್ ಯೋಚನೆ ಮಾಡಿರಿ ನಿಮ್ಮ ಜೀವನದಲ್ಲಿ. ಎಸ್, ನಾವೇನು ದೇವರಲ್ಲ, ಸತ್ತೋದ್ರೆ ಮುಗೀತು. ನಮ್ಮ ದೇಹನೂ ಮಣ್ಣಿಗೆ ಹಾಕೋದೆ, ನಮ್ಮದೂ ಸುಡೋದೇನೆ. ಇದನ್ನು ಅರ್ಥ ಮಾಡ್ಕೊಬೇಕು. ಆಮೇಲೆ ಎಷ್ಟೊಂದು ಜನ ಡಾಕ್ಟರ್ಸ್ ನೀವೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಅವ್ರು ಮನೆಗೆ ಹೋಗ್ತಾ ಇರಲಿಲ್ಲ ರೀ, ಮನೇಲಿ ಹಬ್ಬಿಸ್ಬಿಡ್ತೀನಿ ಅಂತ ಚಿಕ್ಕ ಮಕ್ಕಳಿಗೆ. ದೇ ಯೂಸ್ ಟು ಲೀವ್ ಇನ್ ಸೆಪ್ರೇಟ್ ರೂಮ್ಸ್, ದೇ ಯೂಸ್ ಟು ಲೀವ್ ಇನ್ ಹಾಸ್ಪಿಟಲ್ ಇಟ್ ಸೆಲ್ಫ್. ಆಮೇಲೆ ಅವ್ರದ್ದೊಂದು ಸೈಕಲ್ ಆದಮೇಲೆ 15 ದಿನ ಆದಮೇಲೆ ಯಾವಾಗ ಕೋವಿಡ್ ಟೆಸ್ಟ್ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ರು. ಇದೆಲ್ಲ ಮಾಡಿದ್ದಾರೆ, ನನ್ನ ಮುಂದೆನೇ ಮಾಡಿದ್ದಾರೆ, ನಾನೂ ಮಾಡಿದ್ದೀನಿ. ನಾನು ಮನೆಗೆ ಹೋದಾಗ ನನ್ನ ಮಕ್ಳ ಹತ್ರ ಹೋಗ್ತಾನೆ ಇರಲಿಲ್ಲ. ಐ ಯೂಸ್ ಟು ಲೀವ್ ಇನ್ ಸೆಪ್ರೇಟ್ ರೂಮ್, ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಸತ್ರ ನಾನು ಸಾಯ್ಬೇಕು, ಪಾಪ ಇನ್ನೂ ಹುಡ್ತಾರೆ ಮಕ್ಳು ಏನು ಮಾಡ್ತಾರೆ? ಇದೆಲ್ಲ ಯೋಚನೆ ಮಾಡಿ ಒಂದ್ಸಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಮಿಲಿಟ್ರಿ ಪರ್ಸನಲ್ ಇದ್ದಾರಲ್ಲ, ಅವ್ರಿಗೆ ಕಂಪೇರ್ ಮಾಡ್ಕೊಬೋದು, ಬಟ್ ಅವ್ರ ಥರ ಅಂತೂ ಇಲ್ಲ. ದೋಸ್ ಆರ್ ಆಲ್ ಡಿಫ್ರೆಂಟ್ ಲೆವೆಲ್. ಐ ಸಲ್ಯೂಟ್ ದೆಮ್. ನಾವೂ ಯೋಚನೆ ಮಾಡಿದ್ದು ಹಂಗೇನೆ, ಪಾಪ ಇಷ್ಟೊಂದು ಜನ ಸಾಯ್ತಾ ಇದ್ದಾರೆ, ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡಬೇಕು. ಬಟ್ ನಮಗೂ ಅಂದರೆ ಏನಂತ ಯೋಚನೆ ಮಾಡಿರ್ತಿರ್ಲಿಲ್ಲ. ಹೆಂಗೆ ಮಾಡಿದ್ದಿದ್ರೆ ಯಾರು ಟ್ರೀಟ್ಮೆಂಟೇ ಮಾಡ್ತಾ ಇರಲಿಲ್ಲ. ಇದೊಂದು ಅರ್ಥ ಮಾಡ್ಕೊಬೇಕು. ನಾವು ಒಬ್ಬರೇ ಅಂತಲ್ಲ, ಮೆಡಿಕಲ್ ಫೆಟರ್ನಿಟಿ, ಹೂವರ್ ಇಟ್ ಈಸ್, ನರ್ಸಿಂಗ್, ಹೌಸ್ ಕೀಪಿಂಗ್, ಎವ್ರಿಥಿಂಗ್, ಅವರೆಲ್ಲ ಬಂದು ಕ್ಲೀನ್ ಮಾಡಿ ನೋಡಿ ಇಂಜೆಕ್ಷನ್ ಕೊಟ್ಟು ಮಾಡಿರಲಿಲ್ಲ ಅಂದರೆ ಈ ಥರ ಆಗ್ತಾ ಇರಲಿಲ್ಲ. ಯಾಕಂದರೆ ಕೋವಿಡ್ ಅನ್ನೋದು ಹೊಸದು, ಯಾರಿಗೂ ಏನೂ ಗೊತ್ತಿಲ್ಲ. ಡಾಕ್ಟ್ರು ಸಾಯ್ತಾರೆ, ಪೇಷಂಟು ಸಾಯ್ತಾರೆ, ಅದು ಅರ್ಥನೂ ಮಾಡ್ಕೊಬೇಕಾಯ್ತು. ಆದಷ್ಟು ಗೊತ್ತಿರೋ ಟ್ರೀಟ್ಮೆಂಟ್ಗಳಲ್ಲಿ ಆದಷ್ಟು ನಾವು ಹಿಂಗೆ ಮುಂದೆ ಬಂದಿದ್ದೀವಿ. ಫ್ರಮ್ ದಟ್ ಒನ್ ಇನ್ಸಿಡೆನ್ಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಜೀವನ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟು, ಜೀವ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟು.
ಜೀವ ತೊರೆದುಬಿಟ್ಟು ನಿಮ್ಮನ್ನ ನೋಡ್ಕೊತಾ ಇದ್ದಾರೆ ಅಂದರೆ ಅವ್ರ ಜೀವ ತುಂಬ ಇಂಪಾರ್ಟೆಂಟ್ ಅಂತ ನೀವು ಅನ್ಕೊಬೇಕು. ಇದರಿಂದ ಅಟ್ಲೀಸ್ಟ್ ಡಾಕ್ಟರ್ಸ್ನ ಬೈಯೋದಾಗಲಿ ದೂಷಿಸೋದಾಗಲಿ ಸ್ವಲ್ಪ ಕಡಿಮೆ ಮಾಡಬೇಕು. ಕಡಿಮೆ ಅಲ್ಲ, ನಿಲ್ಲಿಸಿದ್ರೆ ಒಳ್ಳೆಯದು. ದಯವಿಟ್ಟು ಅದನ್ನ ಕೇಳ್ಕೊತೀನಿ. ವೈದ್ಯರ ಈ ಒಂದು ಧೈರ್ಯಕ್ಕೆ ಒಂದು ತ್ಯಾಗಕ್ಕೆ ನಿಜವಾಗ್ಲೂ ನಾವು ಒಂದು ಸೆಲ್ಯೂಟ್ ಅನ್ನ, ಒಂದು ಗೌರವನ ಯಾವಾಗಲೂ ಕೊಡಬೇಕು. ಹಾಗೆ ಡಾಕ್ಟರ್, ನಾನೆಲ್ಲ ಪ್ರೊಫೆಷನ್ ಬಗ್ಗೆ ಕೇಳ್ತಾ ಇದ್ದೆ. ಸೊ ನೀವು ಫ್ಯಾಮಿಲಿ ಬಗ್ಗೆ ಕೇಳಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಹೇಳಿದ್ರೆ ಸೊ ಯಾರೆಲ್ಲ ಇದ್ದೀರಾ? ಮೇಡಮ್, ನನ್ನ ವೈಫ್ ಗೈನಕಾಲಜಿಸ್ಟ್ ಡಾಕ್ಟರ್ ಅನುಷಾ ಅಂತ. ಶಿ ಗೋಸ್ ಟು ಮೆಡಿಕಲ್ ಕಾಲೇಜ್, ಅದಾದಮೇಲೆ ಕ್ಲಿನಿಕ್ ಇದೆ, ಅದಾದಮೇಲೆ ಪ್ರೈವೇಟ್ ಪ್ರಾಕ್ಟೀಸು ಮಾಡ್ತಾರೆ. ಶಿ ಮೈಂಟೈನ್ಸ್ ದ ಫ್ಯಾಮಿಲಿ ಆಲ್ಸೋ. ಹ್ಯಾಟ್ಸ್ ಆಫ್ ಟು ಹರ್. ನಾನು ಏನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಅಂದರೆ ಶಿ ಎಕ್ಸ್ಪೆಕ್ಟ್ಸ್ ಮೀ ಟು ಡೂ ಆಲ್ಸೋ. ನಾನು ಬ್ಯುಸಿ ಶೆಡ್ಯೂಲಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ. ಸ್ವಲ್ಪ ಪರ್ಸ್ನಲ್ ಲೈಫ್ ಹೇಳ್ಕೊಳ್ಳೋದು ಕಷ್ಟ. ಮಕ್ಕಳು ಆದಷ್ಟು ಅಮ್ಮನೇ ಇಷ್ಟಪಡ್ತಾರೆ ನನ್ನ ಹತ್ರ ಬರೋದು ಬದಲು. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಇಬ್ಬರು ಮಕ್ಕಳು ನನಗೆ ಚಿಕ್ಕವರು, ಆನ್ಯಾ ಆರ್ನಾ ಅಂತ. ಫಸ್ಟ್ ಸ್ಟ್ಯಾಂಡರ್ಡ್ ಒಬ್ಬರು, ಥರ್ಡ್ ಸ್ಟ್ಯಾಂಡರ್ಡ್ ಒಬ್ಬರು. ಸೊ ಐ ಲವ್ ದೆಮ್ ಐ ಲಾಟ್. ಇಷ್ಟೋ ತನಕ ನನ್ನ ಬಗ್ಗೆ ಮಾತಾಡಿದ್ನಲ್ಲ, ನನ್ನ ಲೈಫಲ್ಲಿ ಅದೊಂದು ಇದಕ್ಕೋಸ್ಕರ ನನ್ನ ಮಕ್ಕಳನ್ನು ದೂರ ಇಟ್ಟಿದ್ದೆ. ಇಷ್ಟು ವರ್ಷ ಓದಿದ್ದೀನಲ್ಲ, ನನ್ನ ಮಕ್ಕಳು ನನ್ನ ಜೊತೆ ಬೆಳೀಲಿಲ್ಲ, ಜಸ್ಟು ಹುಟ್ಟಿದಷ್ಟೇ. ಎಲ್ಲ ಅಮ್ಮನ ಜೊತೆನೇ ಬೆಳ್ತಿರೋದು. ನಾನು ಅವಾಗ ಇನ್ನೂ ಓದ್ತಾನೆ ಇದ್ದೆ. ಎಲ್ಲೋ ದೂರ ಓದ್ತಾ ಇದ್ದೆ. ಅವ್ರು ಬೆಳಿಬೇಕಂದ್ರೆ ಮಕ್ಳ ಜೊತೆ ಯಾವಾಗ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಾಧ್ಯ ಗೊತ್ತಾ? 1 to 8 to 10 years ಅಷ್ಟೇ. ಅದಾದ್ಮೇಲೆ ದೇ ಬಿಕಮ್ ಇಂಡಿಪೆಂಡೆಂಟ್, ದೇ ಡೋಂಟ್ ವಾಂಟ್ ಟು ಸ್ಟೇ ವಿತ್ ಅಸ್. ಆ ಟೈಮಲ್ಲೇ ಜೊತೆಲಿಲ್ಲ ಅಂದರೆ ಅವ್ರ ಜೊತೆ ಲೈಫಲ್ಲಿ ಕಲಿಯೋಕ್ಕಾಗಲ್ಲ, ಯಾರೇ ಆಗಲಿ, ನಾನೇ ಅಂತ ಅಲ್ಲ. ಆ ಲೈಫ್ ಸ್ಟಾರ್ಟಿಂಗಲ್ಲಿ ಫ್ಯೂ ಇಯರ್ಸ್ ಹೊರ್ಟೋಗ್ಬಿಟ್ಟಿದೆ. ಬಿಕಾಸ್ ನಾನು ಚೂಸ್ ಮಾಡಿರೋ ಪ್ರೊಫೆಷನ್ ಆ ಥರದ್ದು. ಏನು ಮಾಡೋಕ್ಕಾಗತ್ತೆ? ಒಂದೊಂದ್ಸಲಿ ಕೂತ್ಕೊಂಡು ಕೇಳ್ತಾರೆ, ಯಾಕಪ್ಪ ಆ ಥರ ಮಾಡಿದೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ. ಚಿಕ್ಕ ವಯಸ್ಸಲ್ಲಿ ಯಾರೋ ಹೇಳ್ಕೊಟ್ಟಿರ್ತಾರೆ, ನಿಮ್ಮ ಅಪ್ಪ ಇರಲಿಲ್ಲಪ್ಪ ನಿನ್ನ ಜೊತೆ, ಅವ್ರು ಓದ್ತಾ ಇದ್ರು, ಎಲ್ಲೋ ದೂರ ಇದ್ರು ಅಂತ. ಅವಾಗ ಒಂದೊಂದ್ಸಲಿ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗತ್ತೆ? ವಿ ಆರ್ ಚೂಸನ್ ದ ಪ್ರೊಫೆಷನ್, ವಿ ಹ್ಯಾವ್ ಟು ಲೀವ್ ಇಟ್ ಆ್ಯಂಡ್ ಡೈ ಇಟ್. ಡಾಕ್ಟರ್, ನೀವು ಸಾಕಷ್ಟು ಡಿಗ್ರಿಗಳು ಮಾಡ್ಕೊಂಡಿದ್ದೀರಾ. ನನ್ನ ಡಿಗ್ರಿ ಬಗ್ಗೆ ಸ್ವಲ್ಪ ಹೇಳಿ, ಮೇಡಮ್. ಯಾ, ದಟ್ಸ್ ಟ್ರೂ. ನಮ್ಮದು ಮೆಡಿಕಲ್ ಫೀಲ್ಡಲ್ಲಿ, ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಹೆಂಗಂದರೆ ಸ್ಟೆಪ್ ಬೈ ಸ್ಟೆಪ್ ಗ್ರ್ಯಾಜುಯೇಷನ್. ಏನೇ ಎಲ್ಲ ಫೀಲ್ಡಲ್ಲೂ ಗ್ರ್ಯಾಜುಯೇಷನ್. BE ಅಂದರೆ ಒಂದು ಗ್ರ್ಯಾಜುಯೇಷನ್. ನಮ್ಮದು MBBS ಅಂದರೆ ಗ್ರ್ಯಾಜುಯೇಷನ್. BE ಆದಮೇಲೆ ನೆಕ್ಸ್ಟ್ ಅವ್ರದ್ರಲ್ಲಿ MBA ಮಾಸ್ಟರ್ಸ್ ಡಿಗ್ರಿ. ನಮ್ಮದು ಅದೇ ಥರ ಮಾಸ್ಟರ್ಸ್ ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಕರಿತೀವಿ. ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಈ ಸರ್ಜರಿ, ಮೆಡಿಸಿನ್, MD ಮೆಡಿಸಿನ್, MS ಸರ್ಜರಿ, MSc ENT ಇದೆಲ್ಲ ಸೂಪರ್ ಸ್ಪೆಷಾಲಿಟೀಸ್. ನೆಕ್ಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಸೂಪರ್ ಸ್ಪೆಷಾಲಿಟಿ. ಈಗ ಸರ್ಜರಿ ಮಾಡಿದೆ. ಈಗ ಒಂದ್ಸಲಿ ನಾನು ಸರ್ಜರಿ ಮಾಡಿದ ತಕ್ಷಣ ಐ ಕಾಂಟ್ ಗೋ ಬ್ಯಾಕ್ ಆ್ಯಂಡ್ ರೀಡ್ ಮೆಡಿಸಿನ್. ಮಾಡ್ಬೋದು, ಅದು ಕ್ವಿಟ್ ಮಾಡ್ಬಿಟ್ಟು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಬಟ್ ಈಗ ಸರ್ಜಿಕಲ್ ಫೀಲ್ಡಲ್ಲಿ ಎಕ್ಸೆಲ್ ಆಗಬೇಕು. ಈಗ ಸರ್ಜರಿ ಅಂದರೆ ಫುಲ್ ದೇಹದಲ್ಲಿ ಎಲ್ಲನೂ ಸರ್ಜರಿ ಮಾಡ್ಬೋದು ಜನರಲ್ ಆಗಿ. ಅದು ಬಿಟ್ಟು ಸ್ಪೆಷಲೈಸ್ ಒಂದು ಕಡೆ ಯೂರಾಲಜಿ, ಕಿಡ್ನಿ, ಯೂರೇಟರ್, ಬ್ಲ್ಯಾಡರ್, ಜೆನಿಟಲಿಯಾ ರೀಜನ್, ನಂದಪ್ಪ, ಎರೆಕ್ಟೋಪೆರಿಟೋನಿಯಂ, ಆ ಏರಿಯಾಗೆ ಎಕ್ಸ್ಪರ್ಟೈಸ್, ಸೂಪರ್ ಸ್ಪೆಷಾಲಿಟಿ, ಯೂರಾಲಜಿ ಡಿಗ್ರಿ. ಯೂರಾಲಜಿ ಆದಮೇಲೆ ಫೆಲೋಶಿಪ್ ಇನ್ ಯೂರೋ ಆಂಕಾಲಜಿ ಆ್ಯಂಡ್ ರೊಬೋಟಿಕ್ ಸರ್ಜರಿ. ಈ ಯೂರಾಲಜಿಲಿ ಇಷ್ಟು ಆರ್ಗನ್ಸ್ನ ನಾನು ಹೇಳಿದ್ನಲ್ಲ, ಅದರದ್ದು ಕ್ಯಾನ್ಸರ್ ಬಗ್ಗೆ ಟ್ರೀಟ್ಮೆಂಟ್ ಆಗಿರ್ಬೋದು, ಎಲ್ಲನೂ ನೋಡೋಂಥದ್ದು ಫೆಲೋಶಿಪ್. ಅದಲ್ಲದೆ ಸಪ್ರೇಟಾಗಿ ಇಂಟರ್ನ್ಯಾಷನಲ್ ಫೆಲೋಶಿಪ್ UICC ಫೆಲೋಶಿಪ್ಪು ಅದೆಲ್ಲ ಮಾಡ್ಕೊಂಡಿದ್ದೀನಿ. ಚಿಕ್ಕ ಪುಟ್ಟದಿದೆ, ದಟ್ ಡಸನ್ ನೀಡ್ ಮೆನ್ಷನ್ ಓವರ್ ಇಯರ್. ಒಂದು ಸ್ವಲ್ಪ ಜೀವನ, ಒಂದು ಅರ್ಧ ಜೀವನ ಕಳೆದಿದ್ದೀನಿ ಅಂತ ಹೇಳ್ಬೋದು ಈ ಫೀಲ್ಡಲ್ಲಿ. ಹಾಂ, ಓಕೆ ಡಾಕ್ಟರ್. ಈಗ ನಾವು ಸಾಕಷ್ಟು ಎಲ್ಲ ಅಂದರೆ ಯುವತಿಯರು ಕೂಡ ಏನು ಡಾಕ್ಟರ್ ಮಾಡೋದ್ರ ಕಡೆ ಹೆಚ್ಚು ಉತ್ಸಾಹಕರಾಗಿರ್ತಾರೆ. ಈಗೆಲ್ಲ ಬರೀ ಅದೇ ಮಾಡ್ತಾ ಇದ್ದಾರೆ. ಸುಮಾರು ಅಂದರೆ ಕೇಳಿದ್ರೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಇವತ್ತು ಡಾಕ್ಟರ್ ಆಗಿ ಬರೋದಕ್ಕೆ ನೀವು ಏನು ಹೇಳ್ತೀರಾ ಸರ್? ನಿಮ್ಮ ಒಂದು ಒಪಿನಿಯನ್ ಏನು ಹೇಳ್ತೀರಾ? ಪ್ಲಸ್ ಯಾವ ರೀತಿ ಸ್ಕೋಪ್ ಇದೆ ಅಂತ ಹೇಳ್ತೀರಾ ಸರ್? ಇವತ್ತು ಫೀಲ್ಡ್ಗಾಗಿರ್ಬೋದು, ನಮ್ಮ ಭಾರತದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಏನು ಸ್ಕೋಪ್ ಇದೆ ಫ್ಯೂಚರಲ್ಲಿ ಅಂತ ಹೇಳ್ತೀರಾ ನೀವು? ಮೇಡಮ್, ಸ್ಟಿಲ್ ಮೆಡಿಕಲ್ ಪ್ರೊಫೆಷನ್ ಇಸ್ ಎ ಪ್ರೊಫೆಷನ್ ದಟ್ ಸ್ಟ್ಯಾಂಡ್ಸ್ ಅಪಾರ್ಟ್ ಫ್ರಮ್ ಅದರ್ ಪ್ರೊಫೆಷನ್. ಅದೇ ಸೆಪ್ರೇಟಾಗಿ ನೋಡಬೇಕು ಯಾವತ್ತೂ ಅಷ್ಟೇ. ಬಿಕಾಸ್ ಅಲ್ಲಿ ಬೇರೆ ಲೈಫ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ, ನಮ್ಮ ಲೈಫು ಇನ್ವಾಲ್ವ್ ಆಗಿರುತ್ತೆ, ಬೇರೆ ಲೈಫು ಇನ್ವಾಲ್ವ್ ಆಗಿರುತ್ತೆ. ಬಟ್ ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ಅವ್ರು ಬರಬಾರ್ದು. ಓಕೆ, ದುಡ್ಡಿದೆ ಕೊಟ್ಟು ಓದಿಸ್ತೀನಿ, ಒಂದು ಡಿಗ್ರಿ ಮಾಡ್ಕೊಂಬಿಡೋಣ ಹಂಗನ್ನೋ ಬರಲೇಬಾರ್ದು ಅಂಥವ್ರು ಬರಬಾರ್ದು. ಏನಕ್ಕಂದರೆ ನೀನು ಸೀಟ್ ತೊಗೊಂಬಿಟ್ರೆ ಯಾರಿಗೋ ಒಬ್ರಿಗೆ ಅನಿಸುತ್ತಾಗಿರುತ್ತೆ, ಯಾರಿಗೆ ಇಷ್ಟ ಇರುತ್ತೆ ಅವ್ರು ತೊಗೊಳಕ್ಕಾಗಲ್ಲ. ಅವ್ನು 1-2 ರ್ಯಾಂಕ್ ಕಡಿಮೆ ತೆಗ್ದಿರ್ಬೋದು, ಅವ್ರಿಗೆ ಸಿಗಲ್ಲ. ಸೊ ಸುಮ್ಮನೆ ತೊಗೊಂಡು ಡಿಗ್ರಿಗೋಸ್ಕರ ತೊಗೊಳೋದು ನಾಟ್ ಒಂದ್ಸಲಿ ತೊಗೊಂಡ್ಮೇಲೆ 100% ಕೊಡಬೇಕು. ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಎಲ್ಲನೂ ಅದಕ್ಕೆ ಸಮರ್ಪಣೆ ಮಾಡಬೇಕು. ಓಕೆ, ಆವಾಗ ದೆನ್ ಓನ್ಲಿ ಯು ವಿಲ್ ಎಕ್ಸೆಲ್ ಇನ್ ಫೀಲ್ಡ್.
ಆ್ಯಂಡ್ ಮೆಡಿಕಲ್ ಫೀಲ್ಡ್ನ ಸ್ವಲ್ಪ ಗೌರ್ಮೆಂಟೇ ಹಾಳು ಮಾಡ್ತಾ ಇದೆ ಅಂತ ಅನಿಸುತ್ತೆ ನನಗೆ ಒಂದೊಂದ್ಸಲ ಇತ್ತೀಚೆಗೆ. ಯಾಕೆಂದರೆ ಮುಂಚೆ ಎಲ್ಲ ಏನಾಗ್ತಾಯಿತ್ತು ಅಂದರೆ ಡಾಕ್ಟರ್ಸ್ ನಾನು ಓದಬೇಕಂದ್ರೆ ಹೇಳಿದೆ ನಿಮಗೆ ಒಂದು 4,000 MBBS ಡಾಕ್ಟರ್ಸ್ ಹೊರಗಡೆ ಬರ್ತಾಯಿದ್ರು. ಈಗ ನಾಲ್ಕಿಂದ ಕರ್ನಾಟಕದಲ್ಲಿ ಜಸ್ಟ್ ಐ ಆಮ್ ಟಾಕಿಂಗ್ ಅಬೌಟ್ ಕರ್ನಾಟಕ 4ರಿಂದ 58,000 ಆಗಿದೆ. ಪ್ರತಿ ವರ್ಷ 88,000 ಡಾಕ್ಟರ್ಸ್ ಬರ್ತಾರೆ. ಅವ್ರಿಗೆಲ್ಲ ಎಲ್ಲಿ ಕೆಲಸ ಕೊಡ್ತೀರಾ? ಸುಮ್ಮನೆ ಹೇಳ್ತೀರಾ ಯಾಕೆ 1:4 ರೇಷಿಯೋ? ಇಂಡಿಯಾದಲ್ಲಿ ಸ್ಪೆಷಲಿಸ್ಟ್ ರೇಷಿಯೋ 1:4ಗಿಂತ ಕಡಿಮೆ ಇದೆ ಮೇಡಮ್. ಇಟ್ಸ್ ಆಲ್ರೆಡಿ ರೀಚ್ಡ್. ಸುಮ್ಮನೆ ಜಾಸ್ತಿ ದುಡ್ಡು ಮಾಡಿಬಿಟ್ಟು ದೇ ಆರ್ ಮೇಕಿಂಗ್ ಒನ್ ಮೋರ್ ಇಂಜಿನಿಯರಿಂಗ್ ಡಾಕ್ಟರ್ನ ಮೆಡಿಕಲ್ ಸೀಟ್ಸ್ನ ದೇ ಆರ್ ಮೇಕಿಂಗ್ ಒನ್ ಮೋರ್ ಇಂಜಿನಿಯರಿಂಗ್ ಸೀಟ್. ನೀವೆಲ್ಲ ಕೇಳ್ಪಟ್ಟಿರ್ಬೋದು, ಇಂಜಿನಿಯರಿಂಗ್ ತೊಗೊಂಡ ತಕ್ಷಣ ಮುಗಿದೋಯ್ತು ಬಿಡಪ್ಪ, 10,000ಕ್ಕೆ ಕೆಲಸ ಮಾಡ್ತಾನೆ, ಕೆಲಸನೂ ಇಲ್ಲ, ಬೇರೆ ಕೆಲಸ ಮಾಡ್ತಾನೆ, ಆಟೋ ಓಡಿಸ್ತಾನೆ, ಪಾನಿಪುರಿ ಅಂಗಡಿ ಇಟ್ಕೊಂಡಿರ್ತಾನೆ. ಆ ಸ್ಟೇಜ್ ಬಂದರೂ ಬರ್ಬೋದು ಮೇಡಮ್ ಮೆಡಿಕಲ್ ಫೀಲ್ಡ್ಗೆ. ಸೊ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಸುಮ್ಮನೆ ತೊಗೊಬೇಡಿ. ಇಲ್ಲಾಂದರೆ ವಿತಿನ್ ನೋ ಟೈಮ್ ಇಟ್ ವಿಲ್ ಬಿಕಮ್ ಒನ್ ಮೋರ್ ಇಂಜಿನಿಯರಿಂಗ್ ಫೀಲ್ಡ್. ಓಕೆ, ಇನ್ನು ಮುಂದೆ ಫ್ಯೂಚರಲ್ಲಿ ಏನು ಪ್ಲಾನ್ ಇದೆ ಅನಿಲ್ ಅವ್ರಿಗೆ ಅಂತ, ಏನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ? ಹಾಸ್ಪಿಟಲ್ ಆಗಿರ್ಬೋದು, ನಿಮ್ಮ ಒಂದು ಪರ್ಸನಲ್ ಲೈಫಲ್ಲಿ ಏನು ಗೋಲ್ಸ್ ಇದೆ ಅಂತ ಮೇಡಮ್? ಒಂದು ಹೇಳ್ಬೇಕಂದ್ರೆ ಪೇಷಂಟ್ ಕೇರ್, ನಾನು ಎಲ್ಲೇ ಇರಲಿ ಪೇಷಂಟ್ ಕೇರ್ ಶುಡ್ ಬಿ ಆಫ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಮೀ ಆಲ್ಸೋ ಆ್ಯಂಡ್ ಫಾರ್ ಅದರ್ಸ್ ಆಲ್ಸೋ. ಹಾಸ್ಪಿಟಲ್ ಓಪನ್ ಮಾಡಿರ್ಬೋದು, ದಟ್ ಈಸ್ ಡಿಫ್ರೆಂಟ್ ಇಶ್ಯೂಸ್. ಬಿಸ್ನೆಸ್ ಇಸ್ ಸೆಪ್ರೇಟ್ ಥಿಂಗ್. ಬಟ್ ಬಿಸ್ನೆಸ್ಸು ಯಾವಾಗಲೂ ಸೆಕೆಂಡ್ರಿ ಆಗಿ ನೋಡೋದು. ನಾನು ಫಸ್ಟ್ ನಾನು ಪ್ರೈವೇಟ್ ಪ್ರಾಕ್ಟೀಸ್ನ, ನಾನು ಯೂರಾಲಜಿಸ್ಟ್, ನಾನು ಪೇಷಂಟ್ಸ್ನ ನೋಡ್ತೀನಿ, ಪೇಷಂಟ್ಸ್ನ ಟ್ರೀಟ್ ಮಾಡ್ತೀನಿ. ಅದು ಫಸ್ಟ್ ನನಗೆ ಈ ಹಾಸ್ಪಿಟಲ್ದ ಒನ್ ಆಫ್ ದ ಡೈರೆಕ್ಟರ್ಸ್ ಅನ್ನೋದಕ್ಕಿಂತ ಖುಷಿ ನಾನು ಯೂರಾಲಜಿಸ್ಟ್ ಅನ್ನೋದು. ಪೇಷಂಟ್ಸ್ನ ನೋಡ್ತೀನಿ ಅನ್ನೋದು. ಪೇಷಂಟ್ಸ್ನ ನಾನು ನೋಡಿ ರೆಕಗ್ನೈಸ್ ಮಾಡ್ತಾರೆ. ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದಪ್ಪ, ಡಾಕ್ಟರ್ ಹತ್ರ ಹೋಗಪ್ಪ, ಚೆನ್ನಾಗಿದೆ. ಆವಾಗ ಎಷ್ಟು ಖುಷಿ ಆಗುತ್ತಲ್ಲ. ದಿಸ್ ಆರ್ ಆಲ್ ಸೆಕೆಂಡ್ರಿ ಥಿಂಗ್ಸ್ ಅಂತ ಅನಿಸುತ್ತೆ. ಅದೆಲ್ಲ ಅದಕ್ಕೆ ಅದ್ರ ಬಗ್ಗೆ ಅಷ್ಟೊಂದು ಮಾತಾಡಲ್ಲ. ಒಂದು ಪೇಷಂಟ್ ಆದಮೇಲೆ ಡಾಕ್ಟರ್ಸ್ ಜೊತೆ ಒಳ್ಳೆ ಸಂಬಂಧ ಇರಬೇಕು, ಡಾಕ್ಟರ್ಗೂ ಅಷ್ಟೇ ಅದೇ ಸಂಬಂಧ ಇರಬೇಕು. ಇಟ್ಸ್ ಆಲ್ವೇಸ್ ಎ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಪೇಷಂಟ್ ಅಂದ ತಕ್ಷಣ ಏನೋ ಬಿಟ್ಟಿ ಅಲ್ಲ, ಡಾಕ್ಟರ್ ಅಂದ ತಕ್ಷಣ ಏನೋ ಬಿಟ್ಟಿ ಅಲ್ಲ. ಬಹುಶಃ ವೈದ್ಯಕೀಯ ಒಂದು ಪ್ರೊಫೆಷನ್ ಅಂದರೆ ಬಹಳ ಒಂದು ನಾವು ವಿಶಿಷ್ಟವಾಗಿ ನೋಡ್ತೀವಿ. ಹಾಗೆ ಒಂದು ರೀತಿ 24/7 ಅಂತಲೇ ಹೇಳ್ಬೋದು ಇದು. ಸೊ ಹಾಗಾಗಿ ನಿಮಗೆ ಈ ಒಂದು ವೃತ್ತಿಯಲ್ಲಿ ಇಷ್ಟು ದಿನ ಇದ್ದೀರಾ, ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ನಿಮಗೆ? ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ? ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಬ್ರಾಡ್ ಟರ್ಮ್ ಆಗೋಯ್ತು ಮೇಡಮ್. ಮನುಷ್ಯನ ಜನ್ಮ ಹೆಂಗಂದ್ರೆ ಈಗಾಗಲೇ ಜರ್ನಿಯನ್ನ ಒಂದು ಹಂತದಲ್ಲಿ ಮಾಡಿ ಒಂದು ಹಂತಕ್ಕೆ ಬಂದಾಗ ಸೊ ಇಲ್ಲಿ ಕೂತ್ಕೊಂಡು ನೋಡುವಾಗ ಏನು ಅನ್ಸುತ್ತೆ? ಟಿಲ್ ದಿಸ್ ಲೆವೆಲ್ ಇಟ್ಸ್ ಸ್ಯಾಟಿಸ್ಫೈಡ್. ಈ ಲೆವೆಲ್ನ ಇದೇ ಲೆವೆಲ್ ಬೆಳ್ಕೊಂಡು ಹೋದರೆ ಸ್ಯಾಟಿಸ್ಫ್ಯಾಕ್ಷನ್ ಅದು ಇರೋದಿಲ್ಲ. ಈಗ ಮನುಷ್ಯ ಜನ್ಮನೇ ಹಂಗೆ, ಇಷ್ಟು ಸ್ವಲ್ಪ ಸಿಕ್ಬಿಟ್ರೆ ಅಷ್ಟು ಸಾಕಾಗಲ್ಲಪ್ಪ, ನಂಗೆ ಇನ್ನೂ ಇಷ್ಟು ಬೇಕು, ಇಷ್ಟು ಅಚೀವ್ ಮಾಡಿರೋದು ಸಾಕಾಗಲ್ಲ, ಇನ್ನು ನೆಕ್ಸ್ಟ್ ಬೇಕು. ಬಿಕಾಸ್ ಅದರ್ವೈಸ್ ವಿ ವೋಂಟ್ ಗ್ರೋ. ಸಿ ಮೆಡಿಕಲ್ ಫೀಲ್ಡಲ್ಲಿ ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಗ್ರೋತ್. ನೀನು ಯಾವಾಗ ನಾನು ಆಳೆ ಬೆಳೆದ್ಬಿಟ್ಟಿದ್ದೀನಿ ಅಂತ ಅನ್ಕೊಂತೀಯ, ದ ಡೌನ್ಫಾಲ್ ಸ್ಟಾರ್ಟ್ಸ್. ಎಸ್, ಒಂದು ಪತನ ಸ್ಟಾರ್ಟ್ ಆಗುತ್ತೆ. ಯು ಶುಡ್ ನಾಟ್ ಆಲ್ವೇಸ್ ಥಿಂಕ್. ಪ್ರತಿದಿನ ನಾವು ಕಲಿತಾ ಇದ್ದೀವಿ. ಯಾರ ಹತ್ರ ಕಲಿತಾ ಇದ್ದೀವಿ? ಪೇಷಂಟ್ ಹತ್ರ ಕಲಿತಾ ಇದ್ದೀವಿ, ಬುಕ್ಸ್ ಹತ್ರ ಕಲಿತಾ ಇದ್ದೀವಿ, ಮೀಡಿಯಾದಲ್ಲಿ ಕಲಿತಾ ಇದ್ದೀವಿ, ಟೆಕ್ನಾಲಜಿಲಿ ಕಲಿತಾ ಇದ್ದೀವಿ. ಒಳ್ಳೆ ಡಾಕ್ಟರ್ ಆದವನು ಈ ಶುಡ್ ಅಕ್ಸೆಪ್ಟ್ ದ ಚೇಂಜಸ್, ಈ ಶುಡ್ ಅಕ್ಸೆಪ್ಟ್ ದ ಟೆಕ್ನಾಲಜಿ, ಶುಡ್ ಬಿ ಅಬರ್ಸ್ಡ್ ವಿತ್ ದ ಟೆಕ್ನಾಲಜಿ. ಅಂದರೆ ರಿಸೆಪ್ಟಿವ್ ಆಗಿರ್ಬೇಕು. ಈಗ ಯಾವುದೋ ಜಸ್ಟ್ ಎಕ್ಸಾಂಪಲ್, ಮುಂಚೆ ಎಲ್ಲ ಓಪನ್ ಮಾಡಿ ಸರ್ಜರಿ ಮಾಡ್ತಾಯಿದ್ರು. ಇತ್ತೀಚೆಗೆ ಲ್ಯಾಪ್ರೋಸ್ಕೋಪಿ ಆ್ಯಂಡ್ ರೋಬೋಟಿಕ್ ಸರ್ಜರಿ ಬಂದಿದೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. ಕೂತ್ಕೊಂಡು ಇಲ್ಲಪ್ಪ ಓಪನ್ ಸರ್ಜರಿನೇ ದೊಡ್ಡದು ಅನ್ನೋದು ತಪ್ಪು, ಯಾರೇ ಆಗಲಿ. ಆಮೇಲೆ ರೋಬೋಟಿಕ್ ಸರ್ಜರಿನೂ ಅಕ್ಸೆಪ್ಟ್ ಮಾಡ್ಕೊಬೇಕು. ಇನ್ನೇನು ಟೆಕ್ನಾಲಜಿ ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ಆ್ಯಂಡ್ ಯು ಶುಡ್ ಬಿ ಅಬೇಸ್ಡ್ ವಿತ್ ದಟ್. ಅದನ್ನು ಕಲ್ತ್ಕೊಬೇಕು. ನೀವು ಏನು ಕಲ್ತಿದ್ರೆ ಅಲ್ಲಿಗೆ ನಿಲ್ಲಿಸಬಾರ್ದು. ದಟ್ಸ್ ವಾಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಲಾಸ್ಟ್ ಕ್ವಶನ್ಗೆ ಇನ್ನೊಂದ್ಸಲಿ ಆನ್ಸರ್ ಮಾಡಬೇಕಂತ ಅಂದ್ಕೊಂಡು, ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಕೇಳಿದ್ರಲ್ಲ. ಈಗ ನಂದು ಸ್ಯಾಟಿಸ್ಫ್ಯಾಕ್ಷನ್ನು, ನಂದು ಕೆಲಸ ಸೀಮಿತವಾಗಿ ಅನಿಸ್ತಾ ಇದೆ ಆಲ್ರೆಡಿ. ಮುಂಚೆ ಓಕೆ, ನನ್ನ ಚಿಕ್ಕ ಪ್ರೈವೇಟ್ ಪ್ರಾಕ್ಟೀಸು ಅಲ್ಲಿಗೆ ಸೀಮಿತವಾಗಿತ್ತು. ಅದಾದಮೇಲೆ ಹಾಸ್ಪಿಟ್ಲಿಗೆ ಬಂದೆ. ಈಗಲೂ ಯಾಕೋ ಹಾಸ್ಪಿಟ್ಲಿಗೆ ಸೀಮಿತವಾಗಿರಬಾರ್ದು. ಐ ಶುಡ್ ಗೆಟ್ ಇನ್ ಟು ದ ಸಿಸ್ಟಮ್, ಮೆಡಿಕಲ್ ಸಿಸ್ಟಮ್. ಇಷ್ಟೊಂದು ಮಾತಾಡಿದೆ. ನೀವು ಹೇಳಿದ್ರಲ್ಲ, ಸಿಸ್ಟಮ್ಗೆ ಯಾವ ಥರ ಎಂಟ್ರಿ ಆಗ್ತೀನೋ ಅದು ಬೇರೆ. ಯಾರನ್ನಾದರೂ ಚೆನ್ನಾಗಿ ಒಳ್ಳೆ ಕೆಲಸ ಮಾಡೋಂಥ ಪೊಲಿಟಿಷಿಯನ್ಸ್ನ ಜೊತೆಲಿ ಹೋಗಿ ಮಾತಾಡಿಸಿ, ಸರ್ ಇಲ್ಲ ಸರ್ ಈ ಥರ ಆಗಬೇಕು, ಈ ಥರ ಮಾಡಲೇಬೇಕು, ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಯಾರು ಕೇಳೋರಿದ್ದರೆ 100% ಐ ವಾಂಟ್ ಟು ವರ್ಕ್ ವಿತ್ ದಮ್. ಐ ವಾಂಟ್ ಟು ಚೇಂಜ್ ದ ಸಿಸ್ಟಮ್. ಯಾರು ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಇದಕ್ಕೋಸ್ಕರ ಕಷ್ಟಪಡಬೇಕು, ಸರ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬಾರ್ದು ಅಂತ ಅನಿಸ್ಲೇಬಾರ್ದು. ಗೌರ್ಮೆಂಟ್ ಹಾಸ್ಪಿಟ್ಲನ್ನು ಆ ರೇಂಜ್ಗೆ ತರಬೇಕು. ಯಾಕಂದರೆ ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಗೌರ್ಮೆಂಟ್ ಕೈಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಮಾತ್ರ ತರೋಕ್ಕಾಗುತ್ತೆ. ದೇ ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ಪ್ರೈವೇಟ್ ಹಾಸ್ಪಿಟಲ್ಸ್. ಅಟ್ಲೀಸ್ಟ್ ಅದನ್ನ ಬಿಲ್ಡ್ ಮಾಡಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಕೊಟ್ಬಿಟ್ರೆ. ನೋಡ್ತಾ ಇದೆ ಬಹಳಷ್ಟು ಡಾಕ್ಟರ್ ನೋಡ್ತೀವಿ,
ಹೋಗ್ತೀವಿ, ಒಂದೊಂದು ಕೆಲಸ ಇದೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಾರೆ. ಬಹುಶಃ ನಿಮ್ಮಲ್ಲಿ ನನಗೆ ಆ ಒಂದು ತುಡಿತ ಕಾಣಿಸ್ತಾ ಇದೆ, ಏನಾದರೂ ಮಾಡಬೇಕು ಅಪಾರ್ಟ್ ಫ್ರಮ್ ಅಂದ್ರೆ ವೃತ್ತಿಗಿಂತ ಹೆಚ್ಚಿಂದ ಏನಾದರೂ ಜನಕ್ಕೆ ದೇಶಕ್ಕೆ ಮಾಡಬೇಕು ಅನ್ನೋದಿದೆಯಲ್ಲ, ಅದು ಖಂಡಿತ ನಾನು ಫುಲ್ಫಿಲ್ ಆಗಲಿ ಅಂತ ಆಶಿಸ್ತೇನೆ ಸರ್. ಥ್ಯಾಂಕ್ ಯು ಮೇಡಮ್, ಬಿಕಾಸ್ ಐ ವರ್ಕ್ಡ್ ಇನ್ ಬೋತ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಸೆಟಪ್. ಅದಕ್ಕೋಸ್ಕರ ನಾನು ಎರಡೂ ನೋಡ್ಬಿಟ್ಟಿದ್ದೀನಿ. ಎಲ್ಲಿ ಏನಾಗುತ್ತೆ, ಎಷ್ಟು ಕಷ್ಟಪಡ್ತಾರೆ ಗೌರ್ಮೆಂಟಲ್ಲಿ, ಎಷ್ಟು ಈಸಿಯಾಗಿರುತ್ತೆ ಪ್ರೈವೇಟ್ ಕಷ್ಟ ಎಲ್ಲ ಗೊತ್ತು. ಅದಕ್ಕೋಸ್ಕರ ಐ ನೋ ವಾಟ್ ಟು ಬಿ ಡನ್ ವೇರ್ ಅಂತ ಅನಿಸುತ್ತೆ ಇತ್ತೀಚೆಗೆ. ಕೊನೆಯದಾಗಿ ಏನು ಹೇಳ್ತೀರಾ? ಯಾರಾದರೂ ತಕ್ಷಣ ನೋಡ್ತಾ ಇರ್ಬೋದು, ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು, ಸೊ ನಮ್ಮ ಝೈಮಸ್ ಹಾಸ್ಪಿಟ್ಲಿಗೆ ಬರಬೇಕು, ಟ್ರೀಟ್ಮೆಂಟ್ ತೊಗೊಳ್ಬೇಕಂದ್ರೆ ನೀವು ಅವ್ರಿಗೆ ಏನು ಹೇಳ್ತೀರಾ ಕೊನೆಯದಾಗಿ? ಯಾರೇ ಆಗಿರಲಿ, ಬಿ ಇಟ್ ಎ ಮೇಲ್ ಆರ್ ಫೀಮೇಲ್, ವಯಸ್ಸು ಎಷ್ಟೇ ಆಗಿರಲಿ, ಏನೇ ತೊಂದರೆ ಇತ್ತು, ನಾನು MBBS ಮಾಡಿರೋದ್ರಿಂದ ಐ ನೋ ಆಲ್ ಮೆಡಿಕಲ್ ನಾಲೆಡ್ಜ್, ಬಟ್ ಐ ವೋಂಟ್ ಬಿ ಎಕ್ಸ್ಪರ್ಟ್ ಟು ಕಮೆಂಟ್ ಆನ್ ಇಟ್. ಈಗ ಯೂರಾಲಜಿ ಬಂದರೆ ಐ ಆಮ್ ಎ ಎಕ್ಸ್ಪರ್ಟ್ ಟು ಕಮೆಂಟ್ ಎನಿಥಿಂಗ್ ಆನ್ ಇಟ್, ಕಮೆಂಟ್ ಆರ್ ಕ್ಯೂರ್ ಆರ್ ಟ್ರೀಟ್ ಎನಿಥಿಂಗ್. ನಿಮಗೆ ಅಕಸ್ಮಾತ್ ಯೂರಾಲಜಿಲಿ, ಆಂಕಾಲಜಿಲಿ ಅದು ಏನೇ ಟ್ರೀಟ್ಮೆಂಟ್ ಬೇಕಿದ್ರು ಬನ್ನಿ, ಝೈಮಸ್ ಹಾಸ್ಪಿಟ್ಲಿಗೆ ಬನ್ನಿ, ಇಲ್ಲ ನನ್ನ ನೇಮ್ ಸರ್ಚ್ ಮಾಡಿದ್ರೆ ಆನ್ಲೈನಲ್ಲಿ ನನ್ನ ಕಾಂಟ್ಯಾಕ್ಟ್ ಎಲ್ಲ ಸಿಗುತ್ತೆ, ತೊಗೊಳ್ಳಿ. ಎನಿಥಿಂಗ್ ಪ್ಲೀಸ್ ಕಾಲ್ ಮೀ, ಪ್ಲೀಸ್ ಮೆಸೇಜ್ ಮೀ, ಪಿಂಗ್ ಮೀ, ಐ ವಿಲ್ ಬಿ ರೆಡಿ ಟು ಹೆಲ್ಪ್ ಎನಿ ಒನ್. ಅದಲ್ಲದೆ ಬರೀ ಯೂರಾಲಜಿ ಒಂದೇ ಅಂತಲ್ಲ, ನಿಮ್ಮ ಬೇರೆ ಏನೇ ಕಾಯಿಲೆ ಇದ್ರು, ಸರ್ ಗೊತ್ತಾಗ್ತಲ್ಲ ಸರ್, ಆ ಥರ ಹೇಳ್ಬಿಟ್ಟಿದ್ದಾರೆ, ಅಲ್ಲಿ ಆ ಥರ ಹೇಳಿದ್ದಾರೆ, ಏನಾದ್ರು ಸೆಕೆಂಡ್ ಒಪಿನಿಯನ್ ಬೇಕಾ, ಬನ್ನಿ, ಐ ವಿಲ್ ಇಂಟ್ರೊಡ್ಯೂಸ್ ಟು ದ ಎಕ್ಸ್ಪರ್ಟ್. ದಟ್ಸ್ ವಾಟ್ ಐ ಕ್ಯಾನ್ ಟೆಲ್. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಬಿಸಿ ಶೆಡ್ಯೂಲಲ್ಲೂ ಕೂಡ ಇಷ್ಟೊತ್ತು ಟೈಮ್ ಕೊಟ್ಟು ಸಾಕಷ್ಟು ಕ್ಯಾನ್ಸರ್ ಬಗ್ಗೆ ನಮಗೆ ಜಾಗೃತಿಯನ್ನು ಹೇಳಿದ್ದೀರಾ. ಏನೆಲ್ಲ ಗೋಲ್ಸನ್ನು ನೀವು ಇಟ್ಕೊಂಡಿದ್ದೀರಾ, ಎಲ್ಲ ಗೋಲ್ಸ್ಗಳು ಫುಲ್ಫಿಲ್ ಆಗಲಿ, ಹಾಗೆ ಈ ಒಂದು ಹಾಸ್ಪಿಟಲ್ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಸಾಕಷ್ಟು ಕ್ಯಾನ್ಸರ್ ಪೇಷಂಟ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಲಿ, ಒಳ್ಳೆ ಭರವಸೆ ಕೂಡ ನಿಮ್ಮಿಂದ ಬದುಕುವ ಭರವಸೆ ಅವ್ರಿಗೆ ಸಿಗಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅ ಲಾಟ್. ವೀಕ್ಷಕರೇ, ಇವಿಷ್ಟು ಡಾಕ್ಟರ್ ಅನಿಲ್ ಅವರ ಮಾತಾಗಿತ್ತು. ಅವರು ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರು, ಹಾಗೆ ಅವರ ಒಂದು ಹಾಸ್ಪಿಟಲ್ ಬಗ್ಗೆ ಕೂಡ ಹೇಳಿದ್ರು. ನಿಮ್ಮಲ್ಲಿ ಕೂಡ ಅಥವಾ ನಿಮ್ಮ ಅಕ್ಕಪಕ್ಕ ಆಗಿರ್ಬೋದು ಕ್ಯಾನ್ಸರ್ ಇಂದ ಅಥವಾ ಇತರ ಯಾವುದೇ ಒಂದು ಕಾಯಿಲೆಗಳಿಂದ ಬಳಲ್ತಾ ಇರ್ಬೋದು, ದಯವಿಟ್ಟು ಈ ಒಂದು ಹಾಸ್ಪಿಟ್ಲಿಗೆ ಒಂದ್ಸಲ ಭೇಟಿಯನ್ನ ಕೊಡಿ, ಡಾಕ್ಟರ್ ಜೊತೆ ಮಾತಾಡಿ. ಹಾಗೆ ಈ ಒಂದು ಹಾಸ್ಪಿಟಲ್ ಏನಿದೆ, ಈ ಒಂದು ಸಂಸ್ಥೆ ಇದು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಸಾಕಷ್ಟು ಜನರಿಗೆ ಇದರಿಂದ ಉತ್ತಮವಾದ ಟ್ರೀಟ್ಮೆಂಟ್ ಸಿಗಲಿ ಅಂತ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ನಾನು ಇರ್ತೀನಿ. ನಮಸ್ಕಾರ. Like, comment, and subscribe.